Namaskaram. So we'll be continuing with the atoms chapter in this video. So last video ನಾವು ರೇಡಿಯಸ್ ಮತ್ತು ವೆಲಾಸಿಟಿ ಇದು ಡೆರಿವೇಷನ್ ಮಾಡಿದ್ವಿ ಯೂಸಿಂಗ್ ಬೋರ್ಸ್ ಪಾಸ್ಟುಲೇಟ್ಸ್. ಒಂದು ಪಾಯಿಂಟ್ ನಾನು ಲಾಸ್ಟ್ ವಿಡಿಯೋದೊಳಗೆ ಹೇಳೋಕಂದು ಮಾಡಿ ನೆನಪಾರಿದ್ದೆ. ಈ ಚಾಪ್ಟರ್ನೊಳಗೆ ಫಸ್ಟ್ ಆಫ್ ಆಲ್ ಚಾಪ್ಟರ್ ಈಸಿ ಐತಿ ಅಟಮ್ಸ್. ಒಂದು ಏನಂದ್ರೆ ಒಂದು 4-5 ಡೆರಿವೇಷನ್ ಬರ್ತಾವೆ. 1-2 ಸರ್ತಿ ನೀವು ಇದನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ ಸಾಕಾಗ್ತೈತಿ. ಒಂದು ಏನು ಪ್ರಾಬ್ಲಮ್ ಆಗ್ಬೋದಂದ್ರೆ ಅಥವಾ ನೀವು ಎಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಈ ಡೆರಿವೇಷನ್ಸದ್ದು ಲಾಸ್ಟಿಗೆ ಏನು ಫಾರ್ಮುಲಾ ಬರ್ತಾವೆ ನೋಡ್ರಿ. ಈಗ ಲೈಕ್ ರೇಡಿಯಸ್ದ ಫಾರ್ಮುಲಾ ನಾವು ಡೆರಿವೇಷನ್ ಮಾಡಿದ್ವಿ. ಆ್ಯಂಡ್ ಈಗ ಲೈಕ್ n ಸ್ಕ್ವೇರ್ h ಸ್ಕ್ವೇರ್ ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ z m ಪೈ e ಸ್ಕ್ವೇರ್ ಅಥವಾ m ಪೈ z e ಸ್ಕ್ವೇರ್ ಹಿಂದೆ ಮುಂದೆ ಬರೀತಾರೆ. ಈ ಡೆರಿವೇಷನ್ ಮುಗಿದ್ಮೇಲೆ ಲಾಸ್ಟಿಗೆ ಏನು ಫಾರ್ಮುಲಾ ಬರ್ತಾವಲ್ಲ ಅವು ಫಾರ್ಮುಲಾ ಸ್ವಲ್ಪ ದೊಡ್ಡ ಹೋದಾವೆ. ಅಂದ್ರೆ ಆ ಫಾರ್ಮುಲಾ ನೆನಪಿಟ್ರೊಳಗೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಷ್ಟೆ. ಡೆರಿವೇಷನ್ ಪಾರ್ಟ್ ಈಸಿ ಐತಿ, ಉಳ್ಕಿದ್ದೆಲ್ಲ ಥಿಯರಿ ಪಾರ್ಟು ಈಸಿ ಐತಿ. ಈ ಫಾರ್ಮುಲಾ ನೆನಪಿಟ್ಟುಕೊಂಡು ನ್ಯೂಮರಿಕಲ್ಸ್ ಅದನ್ನು ಈಗ ಲೈಕ್ ನಿಮ್ಮದು ಫೈನಲ್ ಎಕ್ಸಾಮ್ನೊಳಗೆ ಡ್ಯುಯಲ್ ನೇಚರ್ ನಾವೇನು ಚಾಪ್ಟರ್ ಮುಗಿಸಿದಲ್ಲ ಥಿಯರಿ, ಅದು ಆಟಮ್ಸು ಮತ್ತು ನ್ಯೂಕ್ಲಿಯೈ, ಇವು 3 ಚಾಪ್ಟರ್ ಸೇರಿ ಒಂದು ನ್ಯೂಮರಿಕಲ್ ನೀವು ಸಾಲ್ವ್ ಮಾಡೋಕ್ಕಾಗ್ತೈತಿ ಔಟ್ ಆಫ್ 5. ಸೊ ಹಾಗಿದ್ದಾಗ ಈ ಪರ್ಟಿಕ್ಯುಲರ್ ಚಾಪ್ಟರ್ನೊಳಗಿಂದ ಏನು ನ್ಯೂಮರಿಕಲ್ ಕೇಳ್ತಾರಲ್ಲ ಅಲ್ಲೇ ನಿಮಗೆ ಒಂದು ಡಿಫಿಕಲ್ಟಿ ಆಗೋ ಚಾನ್ಸಸ್ ಏನಂದ್ರೆ ಈ ಫಾರ್ಮುಲಾ ನಾವೇನು ಡೆರಿವೇಷನ್ ಮಾಡಿರ್ತೀವಿ ಅದು ಲೆಂದಿ ಫಾರ್ಮುಲಾ, ಭಾಳಷ್ಟು ಟರ್ಮ್ಸ್ ಅದರೊಳಗೆ ಏನು ಬರ್ತಾವೆ ಅವನ್ನ ನೆನಪಿಟ್ಕೊಳ್ಳೋದಂಥ ಒಂದು ಟಾಸ್ಕ್ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಆ ಪಾರ್ಟ್ ಕಡೆ ಸ್ವಲ್ಪ ಫೋಕಸ್ ಮಾಡಿರಿ. ಒಂದು 2-3 ಸರ್ತಿ ತೆಗೆದ್ರಿ ಅಥವಾ ಅದಕ್ಕೊಂದು ಏನೋ ಟ್ರಿಕ್ ಮಾಡ್ಕೊರಿ. ಇದನ್ನು ಯಾಕೆ ಹೇಳಾಕತ್ತೀನಿ ಅಂದ್ರೆ ಈಗ ರೇಡಿಯಸ್ ಆ್ಯಂಡ್ ವೆಲಾಸಿಟಿ ಡೆರಿವೇಷನ್ ನಾವು ಮಾಡಿದ ನೆಕ್ಸ್ಟ್ ಇನ್ ಟುಡೇಸ್ ವಿಡಿಯೋ ವಿಲ್ ಬಿ ಫೋಕಸಿಂಗ್ ಆನ್ 2 more ಡೆರಿವೇಷನ್ಸ್. ಒನ್ ಈಸ್ ಬೇಸ್ಡ್ ಆನ್ ಟೋಟಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್. ಎರಡನೇದು ವೇವ್ ನಂಬರ್ ಅಂತ ಬರ್ತೈತಿ ಸ್ಪೆಕ್ಟ್ರಮ್ ಸೀರೀಸಿಗೆ ಸಂಬಂಧಪಟ್ಟಂಗೆ. ಇವು 2 ಡೆರಿವೇಷನ್ ಮಾಡ್ತೀವಿ ನಾವು. ಸೊ ಅಲ್ಲೂ ಆ ಡೆರಿವೇಷನ್ ಮುಗಿದ್ಮೇಲೆ ನಿಮ್ಗೆ ಗೊತ್ತಾಗ್ತೈತಿ, ಅಥವಾ ನೀವು ಆಲ್ರೆಡಿ ಟೆಕ್ಸ್ಟ್ ಬುಕ್ ಓಪನ್ ಮಾಡಿರಿ ಅಥವಾ ಮುಂದಿನ ಟಾಪಿಕ್ ಏನಾರ ಹಂಗೆ ನೋಡಿದ್ದೀರಿ, ಅಥವಾ ಇದು ನೋಡಿಲ್ಲ ಅಂದರೆ ಈಗ ನೆಕ್ಸ್ಟ್ ನೀವು ನೋಡ್ರಿ ಬೇಕಾರಲ್ಲೇ ಆ ರೇಡಿಯಸ್ ವೆಲಾಸಿಟಿದು ಫಾರ್ಮುಲಾ ಬೇಕಾದ್ರೆ ನೋಡ್ಕೊರಿ. ಅದರದ್ದು ನೆಕ್ಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಡೆರಿವೇಷನ್ ಮಾಡಿ ಟೋಟಲ್ ಎನರ್ಜಿ ಅಂತ ಹೇಳಿ ಅವು ಎರಡನ್ನೂ ಆ್ಯಡ್ ಮಾಡ್ತಾರೆ. ಅಲ್ಲೊಂದು ಫೈನಲ್ ಫಾರ್ಮುಲಾ ಬರ್ತೈತಿ ಬಿಗ್ ಒನ್, ಅದು ಆ ವೇವ್ ನಂಬರ್ ಫಾರ್ಮುಲಾ. ಆ ವೇವ್ ನಂಬರ್ ಫಾರ್ಮುಲಾದ್ರೊಳಗೆ ಇನ್ನೊಂದು ಫಾರ್ಮುಲಾ ಬರುತ್ತೆ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ ಅಂತ ಹೇಳಿ, ಅದು ಫಾರ್ಮುಲಾ. ಸೊ ಇಷ್ಟು ಫಾರ್ಮುಲಾ ನೆನಪಿಟ್ಕೊಳ್ಳೋದು ಸ್ವಲ್ಪ ಡಿಫಿಕಲ್ಟ್ ಆಗೋ ಚಾನ್ಸಸ್ ಇರ್ತಾವೆ. ಅದು ಒಂದೇ ಈ ಚಾಪ್ಟರ್ನೊಳಗೆ ಇರುವಂಥ ಡಿಫಿಕಲ್ಟ್ ಪಾರ್ಟ್. ಅದಷ್ಟು ಬಿಟ್ಟರೆ ಉಳ್ಕಿದೆಲ್ಲ ಚಾಪ್ಟರ್ನೊಳಗೆ ಈಸಿ ಐತಿ. ಸೊ ಇವತ್ತಿನ ಟಾಪಿಕ್ಕಿಗೆ ಬಂದು ಟೋಟಲ್ ಎನರ್ಜಿ ಕನ್ಸೆಪ್ಟ್ ಕಡೆ ನಾವು ಹೋಗೋಕ್ಕಿಂತ ಮೊದಲು ನಿಮ್ಮ ಕಡೆ ಟೆಕ್ಸ್ಟ್ ಬುಕ್ ಐತಿ ಅಂತ ಅನ್ಕೊಂಡಿನ ಪೇಜ್ ನಂಬರ್ 25 ಓಪನ್ ಮಾಡಿರಿ. ಪೇಜ್ ನಂಬರ್ 25. ಅಲ್ಲೇ ಒಂದು ಡೆರಿವೇಷನ್ ಐತೆ ನೋಡ್ರಿ. ಅಂದ್ರೆ ಆ ಡೆರಿವೇಷನ್ ಅಲ್ಲಿಗೆ ಮುಗಿದೈತಿ. ಇಕ್ವೇಷನ್ 4 ಕಡೆ ನೀವು ಫೋಕಸ್ ಮಾಡಿದ್ರೆ ಪೇಜ್ ನಂಬರ್ 25 ಡೆರಿವೇಷನ್ ಒಳಗೆ ಆ ಡೆರಿವೇಷನ್ ಈಗ ನೆಕ್ಸ್ಟ್ ನಾವೇನು ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಆಫ್ ಅನ್ ಎಲೆಕ್ಟ್ರಾನ್ ಡೆರಿವೇಷನ್ ಮಾಡಿ ಅವೆರಡೂ ಆ್ಯಡ್ ಮಾಡಿ ಟೋಟಲ್ ಎನರ್ಜಿ ಅಂತ ಹೇಳಿ ಏನು ಡೆರಿವೇಷನ್ ಮಾಡಕ್ಕೆ ಹೊಂಟಿವಲ್ಲ, ನಾನು ನಿಮ್ಗೆ ಒಂದು ಸರ್ತಿ ಹೇಳಿದ್ದೆ ಯೂಸಿಂಗ್ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್. ರುದರ್ಫೋರ್ಡಿಂದ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ ಯೂಸ್ ಮಾಡಿಕೊಂಡು ಆಲ್ರೆಡಿ ನಾವು ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಡೆರಿವೇಷನ್ ಮಾಡಿ ಅವು ಎರಡದ್ದು ಟೋಟಲ್ ಮಾಡಿ ಒಂದು ಫಾರ್ಮುಲಾ ಬರೆದಿದ್ವಿ. ಅಲ್ಲಿ ಪೇಜ್ ನಂಬರ್ 25 ಐತಿ ಇಕ್ವೇಷನ್ 4. ಅದು ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ E ಸ್ಕ್ವೇರ್ ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಆರ್. ಈಗ ನೀವು ಒಂದು ಕೆಲಸ ಮಾಡಬೇಕು, ಒಂದು ರಫ್ ಬುಕ್ ತಗೊಂಡು ಈ ಫಾರ್ಮುಲಾನ ಅಲ್ಲಿ ಬರೆದಿಡ್ರಿ. ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ಸ್ ಟು ಮೈನಸ್ E ಸ್ಕ್ವೇರ್ ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಆರ್ ಅಂತ. ಓಕೆ, ನಾವಾಗ ಈ ಡೆರಿವೇಷನ್ ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ದೆ, ಈ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಹೆಂಗೆ ಬಂತು ಅಂತ ಅನ್ನೋದು ಈ ಚಾಪ್ಟರ್ನೊಳಗಿಲ್ಲ, ಅದು ಸೆಕೆಂಡ್ ಚಾಪ್ಟರ್ನೊಳಗೆ ಇರ್ತೈತಿ ಅಂತ. ಹೋಪ್ಫುಲಿ ಯು ರಿಮೆಂಬರ್ ದ್ಯಾಟ್. ಸೊ ಅದಾದಮೇಲೆ ಇಲ್ಲೇ ಪೇಜ್ ನಂಬರ್ 24 ಕೈನೆಟಿಕ್ ಎನರ್ಜಿದು ಫಾರ್ಮುಲಾ ಡೆರಿವೇಷನ್ ಮಾಡ್ಯಾರ ಪೇಜ್ ನಂಬರ್ 24 ಅಲ್ಲೇ ಹಿಂದೆ.
ಅದರದ್ದು ಅಲ್ಲಿ ಸೈಡಿಗೆ ಬರ್ಕೊಂಡಿರಿ ರಫ್ ಬುಕ್ನೊಳಗೆ, ಅದನ್ನು ಯಾಕಂತ ನಾನು ಆಮೇಲೆ ಹೇಳ್ತೇನೆ. ಸೊ ಕೆನೆಟಿಕ್ ಎನರ್ಜಿ ಫಾರ್ಮುಲಾ E² ಡಿವೈಡೆಡ್ ಬೈ 8π ಎಪ್ಸಿಲಾನ್ ನಾಟ್ ಆರ್ ಬರ್ತದೆ. ಪೊಟೆನ್ಷಿಯಲ್ ಎನರ್ಜಿದು 4π ಎಪ್ಸಿಲಾನ್ ನಾಟ್ ಆರ್, ಕೆನೆಟಿಕ್ ಎನರ್ಜಿದು 8π ಎಪ್ಸಿಲಾನ್ ನಾಟ್ ಆರ್. ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಕೇಸ್ನೊಳಗೆ ನೆಗೆಟಿವ್ ಸೈನ್ ಬರ್ತೈತಿ, ಕೆನೆಟಿಕ್ ಎನರ್ಜಿ ಒಳಗೆ ಆ ನೆಗೆಟಿವ್ ಸೈನ್ ಬರೋಂಗಿಲ್ಲ. ಓಕೆ, ಇವೆರಡನ್ನು ಆ್ಯಡ್ ಮಾಡಿದ್ಮೇಲೆ ಟೋಟಲ್ ಎನರ್ಜಿ ಬಂತು ನೋಡ್ರಿ ಈಗಲ್ಲೇ ಇಕ್ವೇಶನ್ 5 ಅಂತ ಹೇಳಿ, -E² ಡಿವೈಡೆಡ್ ಬೈ 8π ಎಪ್ಸಿಲಾನ್ ನಾಟ್ ಆರ್. ಇವು ಮೂರು ಫಾರ್ಮುಲಾನ ಅಂದ್ರೆ ನೆಕ್ಸ್ಟ್ ನಾವು ಏನಿಗೆ ಡೆರಿವೇಶನ್ ಮಾಡಕ್ಕೆ ಹೊಂಟಿವಲ್ಲ ಆ ಡೆರಿವೇಶನ್ ನಾನು ಮಾಡ್ಬೇಕಾದ್ರೆ ನಿಮಗೆ ಹೇಳ್ತೀನಿ, ಇದನ್ನು ಕಂಪ್ಯಾರಿಸನ್ ಮಾಡ್ರಿ ನೀವೀಗ ಅಂತೇಳಿ. ಸೊ ಬಿಕಾಸ್ ಆಫ್ ದ್ಯಾಟ್ ಯು ನೀಡ್ ಟು ರೈಟ್ ಡೌನ್ ದೀಸ್ ಫಾರ್ಮುಲೆ. 1 ರಿಗಾರ್ಡಿಂಗ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಆ್ಯಂಡ್ ದಿ ಅದರ್ 1 ಕೈನೆಟಿಕ್ ಎನರ್ಜಿ ಆ್ಯಂಡ್ ದ ರಿಮೈನಿಂಗ್ ಟೋಟಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್. ಇವು ಮೂರನ್ನು ಸಪ್ರೇಟ್ ಒಂದು ಕಡೆ ಬರೆದಿಟ್ಕೋರಿ. ಓಕೆ, ಸೊ ಈಗ ನೆಕ್ಸ್ಟ್ ನಾವು ಇವತ್ತಿನ ಡೆರಿವೇಶನ್ ಕಡೆ ಬರೋಣ. ಪೇಜ್ ನಂಬರ್ ಹೇಳ್ತೇನೆ ನಿಮ್ಗೆ, ಒಂದು ನಿಮಿಷ. ಓಕೆ, ಜಸ್ಟ್ ಎ ಮಿನಿಟ್. ಓಕೆ, ಪೇಜ್ ನಂಬರ್ 28 ನಿಮ್ಗೆ ಗೊತ್ತಿರುತ್ತೆ, ನಾವು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ವೆಲಾಸಿಟಿ ಆಫ್ ಆನ್ ಎಲೆಕ್ಟ್ರಾನ್ ಡೆರಿವೇಶನ್ ನಾವು ಮಾಡಿ ಅದರದ್ದು ಫಾರ್ಮುಲಾ ತಗೊಂಡು ZE² ಡಿವೈಡೆಡ್ ಬೈ 2NH ಎಪ್ಸಿಲಾನ್ ನಾಟ್ ಇದರೊಳಗೆ ಪರ್ಟಿಕ್ಯುಲರ್ ಅದ್ರದ್ದು ವ್ಯಾಲ್ಯೂಸ್ ಹಾಕಿ, ಲೈಕ್ ಹೈಡ್ರೋಜನ್ ಆಟಮ್ ನಾವು ಕನ್ಸಿಡರ್ ಮಾಡಿದಾಗ ಹೈಡ್ರೋಜನ್ ಆಟಮ್ದು ಫಸ್ಟ್ ಸ್ಟೇಷನರಿ ಆರ್ಬಿಟ್, ಬೇರೆ ಬೇರೆ ಸ್ಟೇಷನರಿ ಆರ್ಬಿಟ್ಸ್ ಇರ್ತಾವೆ, ಎನರ್ಜಿ ಲೆವೆಲ್ಸ್ ಇರ್ತಾವೆ, ಸ್ಟೇಷನರಿ ಆರ್ಬಿಟ್ಸ್ ಇರ್ತಾವೆ. ಅದರೊಳಗೆ ಪರ್ಟಿಕ್ಯುಲರ್ಲಿ ಫಸ್ಟ್ ಸ್ಟೇಷನರಿ ಆರ್ಬಿಟ್ನೊಳಗೆ ಒಂದು ಎಲೆಕ್ಟ್ರಾನ್ ತಿರುಗಬೇಕಾರೆ ಅದರದ್ದು ರೇಡಿಯಸ್ ಎಷ್ಟಿರಬಹುದು, ಹೈಡ್ರೋಜನ್ ಆಟಮ್ ಅಂತ ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ ಫಸ್ಟ್ ಸ್ಟೇಷನರಿ ಆರ್ಬಿಟ್, ಅದರದ್ದು ರೇಡಿಯಸ್ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ವ್ಯಾಲ್ಯೂಸ್ ಹಾಕಿ ನೋಡಿದಾಗ 0.053 ನ್ಯಾನೋಮೀಟರ್ ಅಂತ ಬಂದಿತ್ತು. ಸಿಮಿಲರ್ಲಿ ವೆಲಾಸಿಟಿದು ನಾವು ವ್ಯಾಲ್ಯೂಸ್ ಹಾಕಿ ನೋಡಿ, ಅಲ್ಲೇ ಪೇಜ್ ನಂಬರ್ 28 ಐತೆ ನೋಡ್ರಿ, ಅಲ್ಲೇ ವಿಚ್ ಹ್ಯಾಡ್ ಕಮ್ ಔಟ್ ಆಸ್ 2 × 10⁶ meter per second. So this is the velocity of an electron when the electron is an electron which is present in the hydrogen atom, and particularly it is present in the first stationary orbit of the hydrogen atom. In that case 2 × 10⁶ meter per second is the velocity of the electron which is revolving. So ಈಗ ನೆಕ್ಸ್ಟ್ ನಾವು ಈಗ ಡೆರಿವೇಶನ್ ಕಂಟಿನ್ಯೂ ಮಾಡೋದಾದ್ರೆ, ಎಕ್ಸ್ಪ್ರೆಷನ್ ಫಾರ್ ದ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ಅ ಸ್ಟೇಷನರಿ ಆರ್ಬಿಟ್. ಎಕ್ಸ್ಪ್ರೆಷನ್ ಫಾರ್ ದಿ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ಅ ಸ್ಟೇಷನರಿ ಆರ್ಬಿಟ್. ನಾನು ನಿಮ್ಗೆ ಆಗಲೇ ಹೇಳಿದ್ದೆ, ಪೊಟೆನ್ಷಿಯಲ್ ಎನರ್ಜಿ ಆಫ್ ಅನ್ ಎಲೆಕ್ಟ್ರಾನ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದು. ನಿಮಗೆ ಅದ್ರದ್ದು ಎಕ್ಸ್ಪ್ಲನೇಷನ್ ಇನ್ನೂ ಕೇಳಬೇಕಂತ ಅನ್ಸಿದ್ರೆ ಇಲೆಕ್ಟ್ರಾನ್ ಆರ್ಬಿಟ್ಸ್ ಅಂತ ಹೇಳಿ ಒಂದು ಆಟಮ್ಸ್ ಚಾಪ್ಟರ್ದು ಮೇ ಬಿ ಪಾರ್ಟ್ 4 ಅಂತ ಅನ್ಕೊಂಡಿನ. ಸೊ ಎಲೆಕ್ಟ್ರಾನ್ ಆರ್ಬಿಟ್ಸ್ ಅನ್ನುವಂಥ ಒಂದು ವಿಡಿಯೋ ಮಾಡಿದ್ವಿ ನಾವು ಆಟಮ್ಸ್ ಚಾಪ್ಟರ್ ಮೇಲೆ. ಅಲ್ಲೇ ಯೂಸಿಂಗ್ ರುದರ್ಫೋರ್ಡ್ ಕನ್ಸೆಪ್ಟ್ ನಾವು ಪೊಟೆನ್ಷಿಯಲ್ ಎನರ್ಜಿ, ಕೆನೆಟಿಕ್ ಎನರ್ಜಿ ಆ್ಯಂಡ್ ಟೋಟಲ್ ಎನರ್ಜಿ ಮೂರನ್ನು ಡೆರಿವೇಶನ್ ಮಾಡಿಟ್ಟಿದ್ವಿ. ಸೊ ಅದನ್ನು ರೈಟ್ ಸೈಡ್ ನಿಮ್ಗೆ ಅಂದ್ರೆ ಒಂದು ಕಡೆ ರೈಟ್ ಸೈಡು ಲೆಫ್ಟ್ ಸೈಡು ಒಂದು ಪೇಜ್ನೊಳಗೆ ಅವನೊಂದು ಕಡೆ ಸೈಡಿಗೆ ಒಟ್ಟು ಬರ್ಕೊಂಡು ಇಟ್ಕೋರಿ ಅಂತ ಹೇಳಿದ್ದೆ ನಾನು ನಿಮ್ಗೆ. ಸೊ ಅದು ಕಂಪ್ಯಾರಿಸನ್ ನಾವು ಮಾಡ್ತೀವಿ ಈಗ ನೆಕ್ಸ್ಟ್. ಸೊ ಆ ಡೆರಿವೇಶನ್ ಕಡೆ ಬರೋದಾದರೆ ಆ ಪೇಜ್ ನಂಬರ್ 28, ಎಕ್ಸ್ಪ್ರೆಷನ್ ಫಾರ್ ದಿ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ಅ ಸ್ಟೇಷನರಿ ಆರ್ಬಿಟ್. ಕನ್ಸಿಡರ್ ಆನ್ ಎಲೆಕ್ಟ್ರಾನ್ ಆಫ್ ಮಾಸ್ m and of charge E revolving around the nucleus of charge ZE. ಅಂದರೆ ಒಂದು ಎಲೆಕ್ಟ್ರಾನ್ ಕನ್ಸಿಡರ್ ಮಾಡ್ರಿ, ಅದು ಒಂದು ನ್ಯೂಕ್ಲಿಯಸ್ ಸುತ್ತಲ ಹಿಂಗೆ ತಿರ್ಗಾಕತ್ತೈತಿ. ಆ ನ್ಯೂಕ್ಲಿಯಸ್ ಸೆಂಟರ್ನೊಳಗೆ ಏನಿರ್ತದಲ್ಲ ಅದರದ್ದು ಚಾರ್ಜ್ ZE ಇರಲಿ ಅಂತ ಅನ್ಕೊಂಡಾರ ಅವರು. ಬಿಕಾಸ್ ನ್ಯೂಕ್ಲಿಯಸ್ಸಿಗೆ ಚಾರ್ಜ್ ಎದರಿಂದ ಬರ್ತೈತಿ, ಪ್ರೋಟಾನ್ಸ್ನಿಂದ. ಪ್ರೋಟಾನ್ಸಿಗೆ ಪಾಸಿಟಿವ್ ಚಾರ್ಜ್ ಇರ್ತೈತಿ. ಆ್ಯಂಡ್ ಹಿಯರ್ Z ಇಂಡಿಕೇಟ್ಸ್ ದಿ ಅಟಾಮಿಕ್ ನಂಬರ್. Where Z is the atomic number, let R be the radius of nth stationary orbit of the electron considered. ಮುಂದೆ ಒಂದು ಫಾರ್ಮುಲಾ ಕೊಡ್ತಾರೆ ಈಗ ಅವರು, ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ ಫೀಲ್ಡ್ ಆಫ್ ದ ನ್ಯೂಕ್ಲಿಯಸ್ ಈಸ್ ಅಂತ ಒಂದು ಫಾರ್ಮುಲಾ ಬರ್ದಾರ, ಹೌದಾ? ಸೊ ಆ ಫಾರ್ಮುಲಾ ಕಡೆ ಬರೋಣ ಅಂತ ನಾವೀಗ.
ಒಂದು ನಿಮಿಷ. ಈಗ ನೀವೇನು ಮಾಡ್ಬೇಕಂದ್ರೆ, ನಾ ಇಲ್ಲೇ ಫಾರ್ಮುಲಾ ಬರೀತೀನಿ ಅದರದ್ದು. ಎದ್ರದ್ರಿ ಈಗ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಒಂದು ಸರ್ತಿ ನಾನು ನಿಮ್ಗೆ ಹೇಳ್ತೀನಿ ನಮಗೆ ಏನು ಮಾಡಕ್ಕೆ ಹೊಂಟೀವಿ ಅಂದರೆ, ಈಗಿದು ನಮ್ಮದು ಆಟಮ್. ಸೊ ಇದರೊಳಗೆ ಒಂದು ಸ್ಟೇಷ್ನರಿ ಆರ್ಬಿಟ್, ಆ ಸ್ಟೇಷ್ನರಿ ಆರ್ಬಿಟ್ನೊಳಗೆ ಒಂದು ಎಲೆಕ್ಟ್ರಾನ್ ತಿರ್ಗಾಕತ್ತೈತಿ. ಇಲ್ಲೇ ಸೆಂಟ್ರ್ನೊಳಗೆ ನ್ಯೂಕ್ಲಿಯಸ್ ಐತಿ. ಈಗ ಈ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ಏನೈತಲ್ಲ, ಈ ಎಲೆಕ್ಟ್ರಾನಿಗೆ ನಾವು ರೇಡಿಯಸ್ ಡೆರಿವೇಷನ್ ಮಾಡೀವಿ. ಇದೇ ಎಲೆಕ್ಟ್ರಾನಿಗೆ ನಾವು ಇದ್ರದ್ದು ಎಷ್ಟು ವೆಲಾಸಿಟಿ ಇರ್ತೈತಿ ಅಂತ ಡೆರಿವೇಷನ್ ಮಾಡೀವಿ ಪ್ರೀವಿಯಸ್ ವೀಡಿಯೋದೊಳಗೆ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿರಿ ಅಂತ ಅಂದ್ಕೊಂಡಿನಿ ನಾನು. ಕ್ವೈಟ್ ಸಿಂಪಲ್ ಅದಾವೆ ಡೆರಿವೇಷನ್ಸ್, ಬಟ್ ಸ್ಟಿಲ್ ಒಂದು 2-3 ಸರ್ತಿಯಾರ ಪ್ರಾಕ್ಟೀಸ್ ಮಾಡಿದರೆ, ಒಂದು ಸಲ ಅಟ್ಲೀಸ್ಟ್. ಈಗ ನಾವೇನು ಮಾಡಕ್ಕೆ ಹೊಂಟೀವಂದ್ರೆ, ಇದೇ ಎಲೆಕ್ಟ್ರಾನಿಗೆ ಪೊಟೆನ್ಷಿಯಲ್ ಎನರ್ಜಿ, ಇದೇ ಎಲೆಕ್ಟ್ರಾನಿಗೆ ಕೈನೆಟಿಕ್ ಎನರ್ಜಿ, ಆಮೇಲೆ ಇವೆರಡೂ ಎನರ್ಜಿ ನಾವು ಆ್ಯಡ್ ಮಾಡಿ ಟೋಟಲ್ ಎನರ್ಜಿ ಅಂತ ಡೆರಿವೇಷನ್ ಮಾಡ್ತೀವಿ. ಇದನ್ನು ಮಾಡಕ್ಕೆ ಹೊಂಟೀವಿ ನಾವೀಗ. ಆ್ಯಕ್ಚುಲಿ ಈ ಪೊಟೆನ್ಷಿಯಲ್ ಎನರ್ಜಿ, ಕೆನೆಟಿಕ್ ಎನರ್ಜಿ, ಟೋಟಲ್ ಎನರ್ಜಿ ನಾ ಆಗಲೇ ಹೇಳಿದಂಗೆ ಪೇಜ್ ನಂಬರ್ 25 ನಾವು ಆಲ್ರೆಡಿ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ ಯೂಸ್ ಮಾಡಿ ಡೆರಿವೇಷನ್ ಮಾಡೀವಿ. ಈಗ ಇನ್ನೊಂದು ಸರ್ತಿ ಡೆರಿವೇಷನ್ ನಾವು ಮಾಡ್ತೀವಿ. ಅದ ನೀವು ಫಾರ್ಮುಲಾ ಬರ್ಕೊಂಡಿರಲಿ ಆಲ್ರೆಡಿ ಅಲ್ಲೇ ಬುಕ್ನೊಳಗೆ. ಅವು ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ ಬೇಸ್ಡ್ ನಾವು ಪೊಟೆನ್ಷಿಯಲ್ ಎನರ್ಜಿ, ಕೆನೆಟಿಕ್ ಎನರ್ಜಿ ಆ್ಯಂಡ್ ಟೋಟಲ್ ಎನರ್ಜಿ ಡೆರಿವೇಷನ್ ಮಾಡಿಟ್ಟಿದ್ದು. ಈಗ ಇವನು 3 ಬೋರ್ಸ್ ಆಟಮ್ ಮಾಡೆಲಿಂದ ಇನ್ನೊಂದು ಡೆರಿವೇಷನ್ ಮಾಡೋಣಂತ. ಓಕೆ, ಈಗ ನೋಡ್ರಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ನಾನು ನಿಮ್ಗೆ ಹೇಳ್ದಂಗೆ ಈ ಚಾಪ್ಟರ್ನೊಳಗೆ ಅದರ ಡೆರಿವೇಷನ್ ಹೆಂಗೆ ಬಂತು ಅಂತ ಇಲ್ಲೇ ಇಲ್ಲ. ಇದು ಸೆಕೆಂಡ್ ಚಾಪ್ಟರ್ನೊಳಗಿಂದ. ಸೊ ಡೈರೆಕ್ಟ್ಲಿ ಅವರು ಫಾರ್ಮುಲಾ ಬರೀತಾರೆ. ಸೊ ಫಾರ್ಮುಲಾ ಇಲ್ಲಿ ನಾನು ಒಂದು ಸರ್ತಿ ಬರಿತೀನಿ, ಸ್ವಲ್ಪ ಲಕ್ಷ ಕೊಡ್ರಿ. ಪೊಟೆನ್ಷಿಯಲ್ ಎನರ್ಜಿ is equals to 1/4πε0 ZE ಇಂಟು ಮೈನಸ್ ಇ, ಅದೆಲ್ಲ ಆದಮೇಲೆ ಅದು -ZE² ಡಿವೈಡೆಡ್ ಬೈ RN ಅಂತ ಬರ್ದಾರೆ. ಇದನ್ನು ನೀವು ಬಾಟ್ ನೋಡೋಕ್ಕಾಗ್ತೈತೆ. ಪರ್ಟಿಕ್ಯುಲರ್ಲಿ ಈಗ ಇದು ಹೆಂಗೆ ಬಂತು ಅಂಥೇಳಿ ಈಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಂಗಿಲ್ಲ. ಡಿಟೇಲಾಗಿ ಸೆಕೆಂಡ್ ಚಾಪ್ಟರ್ನೊಳಗೆ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನೀವೇನು ಮಾಡಿರಿ, ನೀವೇನು ಬುಕ್ನೊಳಗೆ ಫಾರ್ಮುಲಾ ಬರ್ಕೊಂಡಿರಲ್ಲ ಅದ್ರ ಜೋಡಿ ಇದನ್ನು ಕಂಪ್ಯಾರಿಸನ್ ಮಾಡಿರಿ. ಅದ್ರ ಫಾರ್ಮುಲಾ ಏನಿತ್ತು, ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಬರ್ಕೊಂಡಿದ್ರಿ, ಹೌದಾ? ಸೊ ಆ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ನೀವು ಬರ್ಕೊಂಡಿದ್ದು ಅದನ್ನು ಬೇಕಾದ್ರೆ ನಾನು ಇಲ್ಲಿ ಬರೆದು ಬಿಡ್ತೀನಿ ಒಂದು ಸರ್ತಿ. ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು -E² ಡಿವೈಡೆಡ್ ಬೈ 4πε0r. ಸೊ ಇವೆರಡಕ್ಕೂ ಕಂಪ್ಯಾರಿಸನ್ ಮಾಡಿರಿ. ಈಗ 1/4πε ಕಾಮನ್ ಐತಿ. ಆ್ಯಕ್ಚುಲಿ ಈ -ZE² ಇದಕ್ಕೆ ಇಲ್ಲಿ ಇಂಟು ಇದೇನು 1 ಐತಲ್ಲ, ಇದನ್ನು ಮಾಡಿದ್ರೆ ಅದು ಆ್ಯಕ್ಚುಲಿ ಹಿಂಗೆ ಆಗ್ತೈತೆ ನೋಡ್ರಿ. ಈಗ -ZE² ಇಂಟು 1 ಮಾಡಿದರೆ ಆ ZE² ಇಲ್ಲಿ ಬರಿಬೋದು ನಾವು, -ZE². ಸೊ ಈ Z1 ತೆಗೆದ್ರೆ ಇವೆರಡು ಫಾರ್ಮುಲಾ ಕಂಪ್ಯಾರಿಸನ್ ಮಾಡಿದರೆ Z ಅಷ್ಟೇ ಇಲ್ಲ. Z ಆ್ಯಕ್ಚುಲಿ ಏನು ಇಂಡಿಕೇಟ್ ಮಾಡ್ತೈತೆ ಹೇಳ್ರಿ? ಇಟ್ ಈಸ್ ನಥಿಂಗ್ ಬಟ್ ದಿ ಅಟಾಮಿಕ್ ನಂಬರ್. ಆ್ಯಂಡ್ ಪರ್ಟಿಕ್ಯುಲರ್ಲಿ ನಾವು ಹೈಡ್ರೋಜನ್ ಆಟಮ್ ಚೂಸ್ ಮಾಡಿಬಿಟ್ಟಿದ್ವಿ ಅಂದರೆ ಅಟಾಮಿಕ್ ನಂಬರ್ Z ಬಿಕಮ್ಸ್ ಈಕ್ವಲ್ ಟು 1. ಸೊ ಈ Z ಜಗದಾಗ ನಾವು 1 ಹಾಕಿದರೆ ಇದೇ ಫಾರ್ಮುಲಾನೇ ಆಗ್ತೈತಿ. ಈಗ ಅಂದರೆ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಆ್ಯಕ್ಚುಲಿ ಈಸ್ ಬೋತ್ ದ ಫಾರ್ಮುಲಾ ಆರ್ ಸೇಮ್, ವೆದರ್ ಇಟ್ ಈಸ್ ಅಕಾರ್ಡಿಂಗ್ ಟು ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ ಆರ್ ಬೋರ್ಸ್ ಆಟಮ್ ಮಾಡೆಲ್. ಒಂದ ಏನಂದ್ರೆ ನಾವು ಈ ಡೆರಿವೇಷನ್ಸ್ ಮಾಡ್ಬೇಕಾದ್ರೆ ಬೋರ್ಸ್ ಪಾಸ್ಟುಲೇಟ್ಸ್ ಯೂಸ್ ಮಾಡಿ ಡೆರಿವೇಷನ್ ಮಾಡ್ತೀವಿ. ಅವು 3 ಪಾಸ್ಟುಲೇಟ್ ಇದ್ವಲ್ಲ ಅದನ್ನು ಯೂಸ್ ಮಾಡಿ ಡೆರಿವೇಷನ್ ಮಾಡ್ತೀವಿ. ಓಕೆ, ಸೊ ಈಗ ವಾಪಸ್ ನಾವು ನಮ್ಮ ಡೆರಿವೇಷನ್ ಏನು ಸ್ಟಾರ್ಟ್ ಮಾಡಿದ್ವಿಲ್ಲ ಅದ್ರ ಕಡೆ ಬರೋದಾದರೆ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಏನು ಬರೆದ್ರೆ ನೋಡ್ರಿ ಅವರು, 1/4πε0 -ZE² ಬೈ RN ಅಂತ ಬರ್ದಾರೆ, ಹೌದಾ? ಸೊ RN ಅಂದ್ರೆ ರೇಡಿಯಸ್ ಆಫ್ ದ nth ಸ್ಟೇಷನರಿ ಆರ್ಬಿಟ್ ಅಂತಿದ್ದು. ಸೊ ಇದನ್ನು ನಾವು ಬೇಕಾದ್ರೆ ಇಕ್ವೇಷನ್ 1 ಅಂತ ಹೇಳಿ ಇಲ್ಲಿಗೆ ಸ್ಟಾಪ್ ಮಾಡಿ ಕೈನೆಟಿಕ್ ಎನರ್ಜಿ ಕಡೆ ಫೋಕಸ್ ಮಾಡ್ಬೇಕು. ಈಗ ನಾನು ಹೇಳಿದ್ನಲ್ಲ, ಪೊಟೆನ್ಷಿಯಲ್ ಎನರ್ಜಿದಂತೂ ಡೈರೆಕ್ಟ್ಲಿ ಬರ್ಕೊಂಡ್ಬಿಡ್ತೀವಿ ನಾವು. ಕೈನೆಟಿಕ್ ಎನರ್ಜಿದು ನಾವು ಡೆರಿವೇಷನ್ ಮಾಡ್ಬೇಕಾಗ್ತೈತಿ. ಆಮೇಲೆ ಅವೆರಡನ್ನೂ ಆ್ಯಡ್ ಮಾಡಿ ಟೋಟಲ್ ಎನರ್ಜಿ ಮಾಡ್ತಾರೆ. ಸೊ ಇದನ್ನು ಟೆಕ್ಸ್ಟ್ ಬುಕ್ನೊಳಗೆ ನಿಮ್ಗೆ ಈ ಫಾರ್ಮುಲಾನ ಈಕ್ವೇಷನ್ 7 ಅಂತ ಬರ್ದಾರೆ ಅವ್ರು, ಹೌದಾ? ಅದರ ನೆಕ್ಸ್ಟ್ ಲೈನಿಗೆ ಬರ್ರಿ ಟೆಕ್ಸ್ಟ್ ಬುಕ್ನೊಳಗೆ
ದ ಕೈನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಈಸ್, ಕೈನೆಟಿಕ್ ಎನರ್ಜಿ ಫಾರ್ಮುಲಾ ನಮಗೆ ಗೊತ್ತು, ಕೆ ಈಸ್ ಈಕ್ವಲ್ಸ್ ಟು ಹಾಫ್ ಎಮ್ ವಿ ಸ್ಕ್ವೇರ್. ನೀವು ಒಂದು ಸ್ವಲ್ಪ ಲಕ್ಷ ಕೊಟ್ಟು ನಾ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಕೇಳಿದ್ರೆ, ಆಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡಿ ಪ್ರಾಕ್ಟೀಸ್ ಮಾಡಿ ಡೆರಿವೇಷನ್ಸ್ ಮಾಡಿದ್ರೆ, ಈ ಚಾಪ್ಟರ್ನೊಳಗೆ ಒಂದು ಭಾರಿ ಕಾಮನ್ ಏನು ಯೂಸ್ ಮಾಡ್ತಾರೆ ಅಂದ್ರೆ ಹಗಲ ಮುಗಲ, ದಿ ಸೆಂಟ್ರಿಪಿಟಲ್ ಫೋರ್ಸ್ ವಿಚ್ ಇಸ್ ರಿಕ್ವೈರ್ಡ್ ಬೈ ದ ಎಲೆಕ್ಟ್ರಾನ್ ಟು ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಈಸ್ ಗಿವನ್ ಬೈ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಹೇಳಿ ತೊಗೊತಾರೆ. 1/4πε0 Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬರ್ತೈತಿ. ಆ Q1 Q2 ನೊಳಗೆ ಒಂದು Q1 Q2 ಅಂದ್ರೆ ಚಾರ್ಜ್ ಅವು, ಒಂದು ಚಾರ್ಜು ನ್ಯೂಕ್ಲಿಯಸ್ ಮೇಲಿಂದ ZE, ಇನ್ನೊಂದು ಆ ಎಲೆಕ್ಟ್ರಾನದ್ದು, ಅಂದರೆ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ನೋಡಿರುವಂಥ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಈ ಫಾರ್ಮುಲಾನ ಹಗ್ಲ ಮುಗ್ಲ ಯೂಸ್ ಮಾಡ್ಯಾರ, ನಿಮ್ಗೆ ನೆನಪಿತ್ತಂದ್ರೆ, ಹೌದಾ? ಸೊ ಈಗ ನೋಡಿರಿ, ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಅಂತೂ ನೆನ್ಪಿಟ್ಕೊಂಡ್ರಿ, 1/4πε0 ಮೈನಸ್ ZE ಸ್ಕ್ವೇರ್ ಡಿವೈಡ್ ಬೈ RN. ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ ಡೆರಿವೇಷನ್ ನಾವು ಮಾಡೋಕ್ಕೆ ಹೋಗೋಕ್ಕಿಂತ ಮೊದಲು ನಾ ಈ ಫಾರ್ಮುಲಾ ಬರ್ದೀನಿ ಈಗಿಲ್ಲ, ಏನಂದರೆ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಗಿವನ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂಥೇಳಿ. ಓಕೆ, ಸೊ ನೆಕ್ಸ್ಟ್ ಈಗ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನೈತಿ, ಹಾಫ್ ಎಮ್ ವಿ ಸ್ಕ್ವೇರ್. ಓಕೆ, ಸೊ ಇದನ್ನು ಇನ್ನೊಂದು ಬರ್ಕೊತೀನಿ ನೋಡ್ರಿ ನಾ ಈಗಿಲ್ಲ, ಸೆಂಟ್ರಿಪಿಟಲ್ ಫೋರ್ಸ್ ಎಮ್ ವಿ ಸ್ಕ್ವೇರ್ ಬೈ ಆರ್ ಇಸ್ ಈಕ್ವಲ್ಸ್ ಟು, ಅದು 1/4πε0 Q1 Q2 ಬೈ ಆರ್ ಸ್ಕ್ವೇರ್ ಜಗದಾಗ ನಾವು ಆ Q1 ಮತ್ತು Q2 ಜಗದಾಗ ZE ಮತ್ತು E ಹಾಕಿದ ಮೇಲೆ 1/4πε0 ಅಂತ ಸಪ್ರೇಟರ್ ಬರೀಬೋದು, ಅಥವಾ ಅಲ್ಲಿ ಟೆಕ್ಸ್ಟ್ ಬುಕ್ನಾಗ ಬರ್ದೆ ನೋಡ್ರಿ ಆ ರೀತಿ, ZE ಸ್ಕ್ವೇರ್ ಡಿವೈಡೆಡ್ ಬೈ 4πε0 ಆರ್ ಸ್ಕ್ವೇರ್. ಇಲ್ಲವರು ಆರ್ ಎನ್ ಸ್ಕ್ವೇರ್ ಅಂತ ಬರ್ದಾರ, ಅಲ್ಲೇ ಎಂತ್ ಸ್ಟೇಷನರಿ ಆರ್ಬಿಟ್ಗೆ ಅದರದ್ದು ರೇಡಿಯಸ್ ಅಂತ ಹೇಳಿ ಇಂಡಿಕೇಟ್ ಮಾಡೋಕೆ ಕಷ್ಟ ಈಗದು. ಸೊ ಇನ್ನೊಮ್ಮೆ ನೆನ್ಪು ಮಾಡ್ಕೊರಿ, ನಮ್ಗೆ ಆ್ಯಕ್ಚುಲಿ ಇಲ್ಲಿ ಏನು ಬೇಕಾಗಿತ್ತು ಈಗ, ವಿ ಆರ್ ಟ್ರೈಂಗ್ ಟು ಡಿರೈವ್ ಅ ಫಾರ್ಮುಲಾ ಫಾರ್ ಕೈನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್. ಸೊ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನು, ಹಾಫ್ ಎಮ್ ವಿ ಸ್ಕ್ವೇರ್. ಸೊ ಈಗ ರೈಟ್ ನಾವು ಪೇಜ್ ನಂಬರ್ 28 ಇದೀವಿ ನಾವು ಟೆಕ್ಸ್ಟ್ ಬುಕ್ನೊಳಗೆ. ಸೊ ಇಫ್ ಯು ಮೂವ್ ಆನ್ ಟು 29, ಅವರು ನೆಕ್ಸ್ಟ್ ಸ್ಟೆಪ್ ಹೆಂಗೆ ಬಂತು ಅನ್ನೋದನ್ನ ಕ್ಲಿಯರಾಗಿ ಅರ್ಥ ಆಗೋಂಗೆ ಹೇಳಿಲ್ಲ, ನಾ ಇಲ್ಲೇ ಹೇಳ್ತೀನಿ. ಈಗ ನಮಗೆ ಹಾಫ್ ಎಮ್ ವಿ ಸ್ಕ್ವೇರ್ ಬೇಕು ಕೈನೆಟಿಕ್ ಎನರ್ಜಿ ಫಾರ್ಮುಲಾ. ಸೊ ಇದು ಆರ್ ಕ್ಯಾನ್ಸಲ್ ಮಾಡಿರಿ, ಒಂದು ಆರ್ ಉಳಿತು, ಹೌದಾ? ಸೊ ನೆಕ್ಸ್ಟ್ ನಮಗೆ ಕೈನೆಟಿಕ್ ಎನರ್ಜಿ ಆಗ್ಬೇಕಂದ್ರೆ ವಿ ನೀಡ್ ಟು ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ ಹಾಫ್. ಸೊ ಇಲ್ಲೂ ಒಂದು ನಾವು ಇಂಟು ಹಾಫ್ ಮಲ್ಟಿಪ್ಲೈ ಮಾಡ್ಕೋಬೇಕಾಗ್ತೈತೆ ರೈಟ್ ಹ್ಯಾಂಡ್ ಸೈಡ್ನೊಳಗೂ, ಹೌದಾ? ಸೊ ಅವಾಗ ಈ ಹಾಫ್ ಎಮ್ ವಿ ಸ್ಕ್ವೇರ್, ದಿಸ್ ಬಿಕಮ್ಸ್ kinetic energy of the electron, that is equals to, ಇದನ್ನು ನಾವು 1/2 ಇಂಟು ZE ಸ್ಕ್ವೇರ್ ಡಿವೈಡೆಡ್ ಬೈ 4πε0r ಈ ಫಾರ್ಮ್ಯಾಟ್ನೊಳಗೆ ಬರೆದ್ರಿ. ಆಗಲೇ ಹೆಂಗೆ ನಾವು ಇಲ್ಲೇ ಬರೆದಂಥ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾನ ನೀವು ಬುಕ್ನೊಳಗೆ ಅದನ್ನು ಸೈಡಿಗೆ ಬರ್ಕೊಂಡು ಇಟ್ಕೋರಿ, ಅದ್ರ ಜೊತೆ ಕಂಪ್ಯಾರಿಸನ್ ಮಾಡಿರಿ ಅಂತ ಹೇಳಿದ್ಮೇಲೆ ಹೆಂಗೆ ಪೊಟೆನ್ಷಿಯಲ್ ಎನರ್ಜಿ ಕಂಪ್ಯಾರಿಸನ್ ಮಾಡಿದ್ವಿ ನಾವು. If you compare the kinetic energy formula that we got just now with whatever you have written, you will find that both the formula are same. ಅಲ್ಲೇ Z ಇಲ್ಲ ಅಷ್ಟೇ, ಹೌದಲ್ರಿ? Z ಅಂದರೆ ಅಟಾಮಿಕ್ ನಂಬರ್, ಅದು ನಾವು Z is equals to 1 ಅಂತ ಹಾಕೊಂಡ್ಬಿಡ್ತೀವಿ. ಎದಕ್ಕೆ ಹೇಳ್ರಿ, ಹೈಡ್ರೋಜನ್ ಆಟಮ್ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ, ಅದರ ಸಲುವಾಗಿ. ಉಳ್ಕಿದ್ದು ಈ ಸ್ಕ್ವೇರ್ ಡಿವೈಡೆಡ್ ಬೈ ಕೆಳಗೆ ಡಿನಾಮಿನೇಟರ್ನೊಳಗೆ ಇಲ್ಲೇ 2 4s 8 ಅಂದರೆ 8πε0r ಅಂತ ನೀವು ಬರ್ಕೊಂಡಿರಿ ಈಗಲ್ಲೇ. ಅಂದ್ರೆ ನಾ ಇಲ್ಲೇ ನಿಮಗೇನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ, ಸ್ವಲ್ಪ ಬರೆಯೋ ಫಾರ್ಮ್ಯಾಟ್ ಚೇಂಜ್ ಆಗಿರ್ಬೋದು, ಸೇಮ್ ಫಾರ್ಮುಲಾನ ಅದು, ಅದನ್ನು ಇಂಡಿಕೇಟ್ ಮಾಡೋಕೆ ನಾ ರಿಪೀಟ್ ಟೈಮ್ಸ್ ಅದನ್ನು ಎಕ್ಸ್ಪ್ಲೇನ್ ಮಾಡಾಕತ್ತೀನಿ ಅಷ್ಟೇ. ಹಾಂ, ಈಗ ನಾವು ಪೊಟೆನ್ಷಿಯಲ್ ಎನರ್ಜಿ ಡೆರಿವೇಷನ್ ಮಾಡಿದ್ವಿ, ಹೌದ್ರಿ? ಈಗ ಟೋಟಲ್ ಎನರ್ಜಿ ಕಡೆ ನಾವು ಬರೋದಾದ್ರೆ ಇವೆರಡನ್ನು ಆ್ಯಡ್ ಮಾಡ್ತೀವಿ ನಾವು. ಸೊ ಅಲ್ಲಿ ಟೆಕ್ಸ್ಟ್ ಬುಕ್ ಕಡೆ ನೀವು ನೋಡ್ರಿ, ಟೋಟಲ್ ಎನರ್ಜಿ ಅಂತ ಬರ್ದಾರ ಅವ್ರು. ಹೆಂಗೆ ಬರ್ದಾರ ಅಂದ್ರೆ ಟೋಟಲ್ ಎನರ್ಜಿ EN ಅಂತ ಅಂದ್ಕೊಂಡ್ರೆ, EN ಅಂದರೆ ಟೋಟಲ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ nth ಸ್ಟೇಷನರಿ ಆರ್ಬಿಟ್. nth ಸ್ಟೇಷನರಿ ಆರ್ಬಿಟ್ ಅಂದರೆ ಇನ್ನೊಮ್ಮೆ ನೋಡ್ರಿ, ದ ಆಟಮ್ ಇದರೊಳಗೆ ಡಿಫ್ರೆಂಟ್ ಸ್ಟೇಷನರಿ ಆರ್ಬಿಟ್ಸ್ ಇರ್ತಾವೆ ಬೇರೆ ಬೇರೆ. ಸೊ ಇದು 1ನೇದ್ದು, 2ನೇದ್ದು, 3ನೇದ್ದು. ನನಗೆ 3ನೇ ಸ್ಟೇಷನರಿ ಆರ್ಬಿಟ್ನೊಳಗೆ
ಆಗ್ತಕ್ಕಂತಹ ಒಂದು ಹಣೆ ಬಾರ ಎಲೆಕ್ಟ್ರಾನ್ ಅದ್ರದ್ದು ಟೋಟಲ್ ಎನರ್ಜಿ ಬೇಕಾಗೈತಿ ಅಂತ ಅದ್ರ ಫಾರ್ಮುಲಾ ಬರೀಬೇಕಾದ್ರೆ ಎನ್ ಜಗದಾಗ ನಾ 3 ಹಾಕ್ಬೇಕು ಹಂಗೆ. ಓಕೆ, ಈಗ ನೋಡ್ರಿ ಒಂದು ನಿಮಿಷ. ಹಾಂ, ಸೊ ಈ ಎನ್ ಇಸ್ ಈಕ್ವಲ್ಸ್ ಟು ಅಲ್ಲಿ ಏನು ಬರ್ದಾರೆ ನೋಡ್ರಿ, ಯು ಪ್ಲಸ್ ಕೆ ಅಂತ ಬರ್ದಾರೆ. ಸೊ ಯು ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ, ಕೆ ಅಂದ್ರೆ ಕೆನೆಟಿಕ್ ಎನರ್ಜಿ, ಇವೆರಡನ್ನೂ ಆ್ಯಡ್ ಮಾಡ್ಯಾರ. ಸೊ ಇದನ್ನು ಆಲ್ರೆಡಿ ನಾವು ಆ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ ಬೇಸ್ಡ್ ಹೆಂಗೆ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಪೊಟೆನ್ಷಿಯಲ್ ಎನರ್ಜಿ ಕೆನೆಟಿಕ್ ಎನರ್ಜಿ, ಇಲ್ಲಿ ಮತ್ತು ಹಂಗೆ ಎರಡನ್ನೂ ಆ್ಯಡ್ ಮಾಡ್ತಾರೆ. ಸೊ ಎರಡನ್ನೂ ಆ್ಯಡ್ ಮಾಡಿದಾಗ ಸೊ ಅಲ್ಲೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ ನಾವೀಗ. ಪೊಟೆನ್ಷಿಯಲ್ ಎನರ್ಜಿ ಈಸ್ ಮೈನಸ್, ನೀವು 1/4πε0 ಅಂತೇಳಿ ಸಪ್ರೇಟ್ ಬರೋದು, ಆಮೇಲೆ ZE² ಬರೀರಿ, ಅಥವಾ ಇನ್ಸ್ಟೆಡ್ ಆಫ್ ಇದು 1 ಬದಲಿನ ಅಲ್ಲೇ ZE² ಬರೀರಿ, ಇಟ್ ಡಸಂಟ್ ಮ್ಯಾಟರ್. ZE²/RN ಅಂತ ಬರ್ದಾರ. ಇದೇನಂತ ಹೇಳ್ರಿ, ಇದು ಪೊಟೆನ್ಷಿಯಲ್ ಎನರ್ಜಿ ಇದೆ, ಹೌದಾ? ಸೊ ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ ಪ್ಲಸ್ 1/2 ಬ್ರಾಕೆಟ್ನೊಳಗೆ ಮತ್ತು 1/4πε0 ಸಪ್ರೇಟ್ ಬರಿಬೋದು, ಅಥವಾ ಎರಡು ಕೂಡಿಸಿ ಇಂಟು ಮಾಡಿ ZE² ಅಂತಷ್ಟ ಬರಿಬೋದು ನ್ಯೂಮರೇಟರ್ನೊಳಗೆ. ಇದು RN. ಸೊ ಈಗಿಲ್ಲಿ ನೀವು ಎಲ್ ಸಿ ಎಮ್ಕಿನ್ನ ಮೊದಲು ಇದು ಕಾಮನ್ ತೆಗಿಬೇಕು ನಾವು ಫಸ್ಟಿಗೆ. ಏನೇನು ಕಾಮನ್ ಐತೆ ನೋಡ್ರಿ, ಆ್ಯಕ್ಚುಲಿ ಆ ಸ್ಕ್ವೇರ್ ಬ್ರಾಕೆಟ್ಸ್ನೊಳಗೆ ಇದ್ದದ್ದು ಕಾಮನ್ ಐತದು 1/4πε0 ZE²/R. 1/2 ಒಂದು ಕಡೆ ಐತಿ ಪ್ಲಸ್ 1/2, ಇನ್ನೊಂದು ಕಡೆ ಜಸ್ಟ್ ಮೈನಸ್ ಐತಿ. ಸೊ ಇಫ್ ಯು ಟೇಕ್ ದಟ್ 1/4πε0 ZE²/R ಕಾಮನ್, ಒಳಗೇನು ಉಳಿತು ಗೊತ್ತಾನೆ, ಈ ಪೋರ್ಷನ್ ಒಳಗೆ -1 ಉಳಿತೈತಿ, ಇಲ್ಲೇ +1/2 ಉಳಿತೈತಿ. ಸೊ -1 + 1/2 ಈಸ್ -1/2 ಆಗ್ತೈತಿ. ಸೊ ಅದನ್ನೆಲ್ಲ ಸೇರಿಸಿ ನಾವು ಬರೆಯೋದಾದ್ರೆ ಟೋಟಲ್ ಎನರ್ಜಿದು ಫಾರ್ಮುಲಾ ಹಿಂಗೆ ಬಂತೀಗ, -1/2 ಇಂಟು ZE² ಡಿವೈಡೆಡ್ ಬೈ 4πε0RN. ಇದು ನಾವು ಈಗ ಡೆರಿವೇಷನ್ ಮಾಡಿ ತೊಗೊಂಬಂದಂಥ ಫೈನಲ್ ಫಾರ್ಮುಲಾ. ಇದು ಫೈನಲ್ ಫಾರ್ಮುಲಾ ಅಂತ ನಾವು ಮುಗಿಸ್ಬೋದು, ಆದ್ರೆ ಅಷ್ಟಕ್ಕೆ ಮುಗಿಸೋಂಗಿಲ್ಲ ಅವರು. ಏನಂತಂದ್ರೆ ನಾನು ನಿಮಗೊಂದು ಮಾತು ಹೇಳಿದ್ದೆ, ಲಾಸ್ಟ್ 2 ಡೆರಿವೇಷನ್ ಬೇಸ್ಡ್ ಆನ್ ರೇಡಿಯಸ್ ಆ್ಯಂಡ್ ಬೇಸ್ಡ್ ಆನ್ ವೆಲಾಸಿಟಿದೊಳಗೆ, ರೇಡಿಯಸ್ದು ಫಾರ್ಮುಲಾದೊಳಗೆ ವೆಲಾಸಿಟಿ ಬರೋ ಹಂಗಿಲ್ಲ, ವೆಲಾಸಿಟಿ ಡೆರಿವೇಷನ್ ಒಳಗೆ ರೇಡಿಯಸ್ ಬರೋ ಹಂಗಿಲ್ಲ. ಸೊ ಸಿಮಿಲರ್ಲಿ ಈಗ ಟೋಟಲ್ ಎನರ್ಜಿದು ಫಾರ್ಮುಲಾದೊಳಗೆ ನಮಗೆ ಇಲ್ಲಿ ರೇಡಿಯಸ್ ಬೇಡ ಅಂತೇನು ಮಾಡ್ತಾರೆ, ಆಲ್ರೆಡಿ ನಾವು ಡೆರಿವೇಷನ್ ಮಾಡಿ ಇಟ್ಟಂಥ ರೇಡಿಯಸ್ದು ಫಾರ್ಮುಲಾನ ತೊಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಅಲ್ಲಿ ಕೆಳಗೆ ಕೊಟ್ಟಾರೆ ನೋಡ್ರಿ, ಟೆಕ್ಸ್ಟ್ ಬುಕ್ನೊಳಗೆ ನೋಡಿದರೆ ಆ್ಯಕ್ಚುಲಿ ಇದು ಇಕ್ವೇಷನ್ 9 ಅಂತ ಐತೆ ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಈಗ. ಸೊ ಫರ್ದರ್ ಕಂಟಿನ್ಯೂಯಿಂಗ್ ವಿತ್ ಇಕ್ವೇಷನ್ 9, ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ RN, ದಟ್ ಈಸ್ n²h²ε0 ಡಿವೈಡೆಡ್ ಬೈ πmZE². ಇದನ್ನು ವ್ಯಾಲ್ಯೂ ಹಾಕಿ ಏನಾಗ್ತದೆ ಕ್ಯಾಲ್ಕುಲೇಷನ್ ನೋಡೋಕೆ ಟ್ರೈ ಮಾಡೋಣ. ಇಲ್ಲಿ ತನಕ ಅರ್ಥ ಆಗಿದೆ ಅಂತ ಅಂದ್ಕೊಂಡಿಲ್ಲ, ಕ್ವೈಟ್ ಸಿಂಪಲ್ ಐತಿದೆ. ಪೊಟೆನ್ಷಿಯಲ್ ಎನರ್ಜಿ ಡೈರೆಕ್ಟ್ ಫಾರ್ಮುಲಾ ಬರ್ಕೊತೀವಿ, ಕೈನೆಟಿಕ್ ಎನರ್ಜಿ ಸ್ವಲ್ಪ ಅಲ್ಲೇ ವೇರಿಯೇಷನ್ಸ್ ಮಾಡಿ mv²/r ಇಸ್ ಈಕ್ವಲ್ಸ್ ಟು ಅಂಥೇಳಿ, ದಟ್ ಈಸ್ ಈಕ್ವಲ್ಸ್ ಟು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸದ ಫಾರ್ಮುಲಾ ಬರೆದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೈನೆಟಿಕ್ ಎನರ್ಜಿ ಡೆರಿವೇಷನ್ ಮಾಡ್ತೀವಿ, ಎರಡನ್ನೂ ಆ್ಯಡ್ ಮಾಡ್ತೀವಿ. ಸೊ ಅದರಿಂದ ನಮಗೆ ಟೋಟಲ್ ಎನರ್ಜಿ ಸಿಕ್ಕಿರ್ತೈತಿ. ಸೊ ಈ ಟೋಟಲ್ ಎನರ್ಜಿ ನಮಗೇನು ಸಿಗ್ತಲ್ಲ ಅದ್ರ ಫಾರ್ಮುಲಾದೊಳಗೆ RN ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಟ್ರೈ ಮಾಡೋಣ ಈಗ. ಸೊ ಟೋಟಲ್ ಎನರ್ಜಿ ಫಾರ್ಮುಲಾ E ಇಸ್ ಈಕ್ವಲ್ಸ್ ಟು -1/2 ಇಂಟು ZE² ಡಿವೈಡೆಡ್ ಬೈ 4πε0 RN ಅಂತ ಬರೀಬೇಕಾಗಿತ್ತಲ್ಲ ಅಲ್ಲೇ, ಅದ್ರ ಬದಲಿನ ನಾವು ಅದ ಫಾರ್ಮುಲಾನ ಬರಿತೀವಿ, ಬಟ್ ಅದು ರೆಸಿಪ್ರೋಕಲ್ ಆಗಿ ಬರ್ತೈತಿ ಈಗ, ಹೌದಲ್ರಿ? ಈಗ ಬರೀ R ಇತ್ತಂದ್ರೆ n²h²ε0 ಅಂದ್ರೆ ನ್ಯೂಮರೇಟರ್ನಾಗ ಬರಿತಿದ್ವಿ. ಇದು ಡಿವೈಡ್ ಬೈ R ಇದ್ದಕ್ಕೆ n²h²ε0 ಡಿನಾಮಿನೇಟರ್ನಾಗ ಬಂದು n²h²ε0 ಡಿವೈಡೆಡ್ ಬೈ ಆ Z m πe² ಅಥವಾ πmZe², ಇದು ನ್ಯೂಮರೇಟರ್ನಾಗ ಬಂದುಬಿಡ್ತೈತಿ. ಸೊ ದ್ಯಾಟ್ ಗಿವ್ಸ್ ಅಸ್, ಈಗಿಲ್ಲೇ ಒಂದಿಷ್ಟು ಯಾವ್ಯಾವ ಕ್ಯಾನ್ಸಲ್ ಆಗ್ತಾವೆ, ಕ್ಯಾನ್ಸಲ್ ಆಗಿ ಮಲ್ಟಿಪ್ಲೈ ಆಗಿ ಹೀಗೆಲ್ಲ ಆಗ್ತೈತಿ. ಫಸ್ಟ್ ಥಿಂಗ್ ವಿ ಕ್ಯಾನ್ ನೋಟಿಸ್ ಈಸ್
ಪೈ ವಿಲ್ ಗೆಟ್ ಕ್ಯಾನ್ಸಲ್ಡ್. ಹೌದಾ, ಇದು 2 4s ಸೇರಿ 8 ಅಂತ ಬರೀತಾರೆ. ನೆಕ್ಸ್ಟ್ ಈ ನ್ಯೂಮಿರೇಟರ್ ಕಡೆಯಿಂದ ಬಂದ್ಬಿಡುವಂತಳ್ರಿ. ಸೊ ಮೈನಸ್ ಹಾಕಿ ಒಳಗೆ ನ್ಯೂಮಿರೇಟರ್ ಕಡೆ ಫೋಕಸ್ ಮಾಡಿರಿ. ಝೆಡ್, ಓಕೆ, ಇದನ್ನು ಫಾರ್ಮುಲಾ ಬರೀಬೇಕಾದ್ರೆ ಜನರಲಿ ಮಾಸ್ ಫಸ್ಟ್ ಬರೀತಾರೆ, ಈ ಎಮ್ ಫಸ್ಟ್ ಬರೀತಾರೆ. ಸೊ ಎಮ್ ಝೆಡ್ 2 ಬಂದು ನ್ಯೂಮಿರೇಟರ್ನೊಳಗೆ, ಹೌದಾ. ಸೊ ದ್ಯಾಟ್ ಬಿಕಮ್ಸ್ ಝೆಡ್ ಈಸ್ ಝೆಡ್ ಸ್ಕ್ವೇರ್ ಎಮ್ ಝೆಡ್ ಸ್ಕ್ವೇರ್. ನ್ಯೂಮಿರೇಟರ್ನೊಳಗನ ಈ ಸ್ಕ್ವೇರ್ 2 times ಐತಿ. ಸೊ ವಿಲ್ ಗೆಟ್ e⁴ ಡಿವೈಡೆಡ್ ಬೈ ಎಮ್ ಝೆಡ್ ಸ್ಕ್ವೇರ್ e⁴ ಡಿವೈಡೆಡ್ ಬೈ ಇದು 2 4s 8 ಆಗ್ತದೆ. ಆಗಿ ಇಲ್ಲೊಂದು ಎಪ್ಸಿಲಾನ್ ನಾಟ್, ಇಲ್ಲೊಂದು ಎಪ್ಸಿಲಾನ್ ನಾಟ್. ಸೊ ದ್ಯಾಟ್ ಗಿವ್ಸ್ ಅಸ್ ಎಪ್ಸಿಲಾನ್ ನಾಟ್ ಸ್ಕ್ವೇರ್. ಉಳಿದಿದ್ದು ಡಿನಾಮಿನೇಟರ್ನೊಳಗೆ ಎನ್ ಸ್ಕ್ವೇರ್ ಹೆಚ್ ಸ್ಕ್ವೇರ್. ಇದು ಒಂದು ಎಲೆಕ್ಟ್ರಾನ್ ಏನು ತಿರುಗ್ತಿರ್ತೈತಲ್ಲ nth ಸ್ಟೇಷನರಿ ಆರ್ಬಿಟ್ನೊಳಗೆ. nth ಅಂದರೆ ಸೆಕೆಂಡ್ ಸ್ಟೇಷನರಿ ಆರ್ಬಿಟ್ ಅಥವಾ ಥರ್ಡ್, ಎಷ್ಟನೇ ಸ್ಟೇಷನರಿ ಆರ್ಬಿಟಲ್ಲೇ ಇರಲಿ, ಅದು ಹೈಡ್ರೋಜನ್ ಆಟಮ್ನೊಳಗೆ ಅಂಥೇಳಿ ತಿರುಗೋಬೇಕಾರೆ ಆ ಎಲೆಕ್ಟ್ರಾನಿನ ಟೋಟಲ್ ಎನರ್ಜಿ ಫಾರ್ಮುಲಾ ಇದು. ಅಂದರೆ ಟೋಟಲ್ ಎನರ್ಜಿ ಮೀನ್ಸ್ ವಿಚ್ ಇನ್ಕ್ಲೂಡ್ಸ್ ಬೋತ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೆನೆಟಿಕ್ ಎನರ್ಜಿ. ಆ್ಯಂಡ್ ದ ಫಾರ್ಮುಲಾ ಈಸ್ ಎಮ್ ಝೆಡ್ ಸ್ಕ್ವೇರ್ e⁴ ಡಿವೈಡೆಡ್ ಬೈ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ ಎನ್ ಸ್ಕ್ವೇರ್ ಹೆಚ್ ಸ್ಕ್ವೇರ್. ಈಗ ಇದರೊಳಗೆ ಯಾವ್ಯಾವ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅದಾವೆ, ಯಾವ ವೇರಿಯೇಬಲ್ ವ್ಯಾಲ್ಯೂಸ್ ಅದಾವೆ ಅಂತ ನೋಡಿದ್ರೆ, ಟೆಲ್ ಮಿ ವಾಟ್ ಈಸ್ ಎಮ್ ಹಿಯರ್. ಮಾಸ್, ಎದ್ರ ಮಾಸು? ಮಾಸ್ ಆಫ್ ಎಲೆಕ್ಟ್ರಾನ್, ಅದು ಕಾನ್ಸ್ಟೆಂಟ್ 9.1 × 10⁻⁻31. ವಾಟ್ ಈಸ್ ಝೆಡ್? ಝೆಡ್ ಈಸ್ ಅಟಾಮಿಕ್ ನಂಬರ್. ಸೊ ಅಟಾಮಿಕ್ ನಂಬರ್ ಪರ್ಟಿಕ್ಯುಲರ್ಲಿ ಹೈಡ್ರೋಜನ್ ಆಟಮ್ ಅಂತ ನಾವು ಕನ್ಸಿಡರ್ ಮಾಡಿಬಿಡ್ತಾರೆ. ಈ ಚಾಪ್ಟರ್ನೊಳಗೆ ಮೆಜಾರಿಟಿ ಆಫ್ ಡೆರಿವೇಷನ್ಸ್ ಹೈಡ್ರೋಜನ್ ಆಟಮಿಗೆ ಅಷ್ಟೇ ರಿಸ್ಟ್ರಿಕ್ಟ್ ಆಗಿದ್ದವು, ಬಿಕಾಸ್ ಇಟ್ ಈಸ್ ದ ಸಿಂಪ್ಲೆಸ್ಟ್ ಆಟಮ್. ಅಟಾಮಿಕ್ ನಂಬರ್ 1 ಬರ್ತೈತಿ ಅಂಥೇಳಿ. ಸೊ ಝೆಡ್ = 1 ಹಾಕ್ಬಿಟ್ರೆ ಅದು ಒಂದು ರೀತಿ ಕಾನ್ಸ್ಟೆಂಟ್ ಆತಂಗನ. ಬೇರೆ ಯಾವುದೇ ಆಟಮ್ ನೀವು ತೊಗೊಂಡ್ರೆ ಝೆಡ್ ವ್ಯಾಲ್ಯೂ ಚೇಂಜ್ ಆಗ್ತದೆ. ಸೊ ವಾಟ್ ಈಸ್ ಇ? E is again constant charge of electron 1.6 × 10⁻⁻19. Similarly, ಡಿನಾಮಿನೇಟರ್ನೊಳಗೆ ನಾವು ನೋಡ್ಕೊತ ಹೋದ್ರೆ 8 ಈಸ್ ಅ ಕಾನ್ಸ್ಟೆಂಟ್. ಎಪ್ಸಿಲಾನ್ ನಾಟ್ ಈಸ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ವಿಚ್ ಈಸ್ ಕಾನ್ಸ್ಟೆಂಟ್. ಹೆಚ್ ಬರ್ತದೆ ನೋಡ್ರಿ ಲಾಸ್ಟಿಗೆ, ಹೆಚ್ ಸ್ಕ್ವೇರ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಈಸ್ ಆಲ್ಸೋ ಕಾನ್ಸ್ಟೆಂಟ್. ಇಲ್ಲಿ ಉಳಿದಿದ್ದು ಏನು ಗೊತ್ತೇನು, ಈಗ ಎನ್ ಅಂದ್ರೆ ಎಷ್ಟನೆಯ ಸ್ಟೇಷನರಿ ಆರ್ಬಿಟ್ ಅಂತ ಅನ್ನೋದಷ್ಟು ಮ್ಯಾಟ್ರ್ ಆಗ್ತೈತಿ. ಈಗ ಅಂದ್ರೆ 1ನೇ ಸ್ಟೇಷನರಿ ಆರ್ಬಿಟ್ನೊಳಗಿರುವಂಥ ಎಲೆಕ್ಟ್ರಾನದ್ದು ಟೋಟಲ್ ಎನರ್ಜಿ ನಿಮಗೆ ಬೇಕು. ಅಂದ್ರೆ ಡು ಯು ವಾಂಟ್ ದ ಟೋಟಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ ಫಸ್ಟ್ ಸ್ಟೇಷನರಿ ಆರ್ಬಿಟ್ ಆರ್ ಸೆಕೆಂಡ್ ಸ್ಟೇಷನರಿ ಆರ್ಬಿಟ್? ದ ಓನ್ಲಿ ಥಿಂಗ್ ದಟ್ ಮ್ಯಾಟರ್ಸ್ ಹಿಯರ್ ಈಸ್ which stationary orbit's electrons energy you would want to calculate, whether you want the total energy of the electron present in the 3rd or 4th or 5th and so on. ಇದು ಒಂದು ವೇರಿಯೇಬಲ್ ಉಳಿತು. ಸೊ ಅದಕ್ಕೆ ವಿ ಕ್ಯಾನ್ ವೆರಿ ಈಸಿಲಿ ರೈಟ್ ಕಾನ್ಸ್ಟೆಂಟ್ಸ್ ಎಲ್ಲ ತೆಗೆದುಬಿಟ್ರೆ ದಿ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ nth ಸ್ಟೇಷನರಿ ಆರ್ಬಿಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು n². ಆದರೆ ಅದು ಬರೇ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು n² ಆಗಂಗಿಲ್ಲ. ಈ ಮೈನಸ್ ಒಂದನ್ನು ಕನ್ಸಿಡರ್ ಮಾಡ್ತಾರೆ. ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು -1/n². ಆಮೇಲೆ ಇನ್ನೊಂದು ಭಾರಿ ಇಂಟ್ರೆಸ್ಟಿಂಗ್ ಇಲ್ಲಿ ವಿಷಯ ಏನಂದ್ರೆ, ಮೊದಲೂ ನಾನು ಇದು ನಿಮ್ಗೆ ಹೇಳಿದ್ದೆ, ಈ ಡೆರಿವೇಷನ್ ಒಳಗೆ ಒಂದು ನೆಗೆಟಿವ್ ಸೈನ್ ಬಂತು, ಟೋಟಲ್ ಎನರ್ಜಿ ನೆಗೆಟಿವ್ ಬಂತು. ನಾನು ನಿಮ್ಗೆ ಹೇಳಿದ್ದೆ, ಬೇಸ್ಡ್ ಆನ್ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ ನಾವು ಡೆರಿವೇಷನ್ ಮಾಡಿದಾಗೂ ಈಗ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೆನೆಟಿಕ್ ಎನರ್ಜಿ 2 ಟೈಪ್ ಎನರ್ಜಿ ಒಂದು ಎಲೆಕ್ಟ್ರಾನಿಗೆ ಇರ್ತಾವೆ ಅಂದಾಗ, ವೆನ್ ವಿ ಆ್ಯಡ್ ಬೋತ್ ದಿ ಎನರ್ಜೀಸ್, ಒನ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಅನದರ್ ಕೆನೆಟಿಕ್ ಎನರ್ಜಿ, ವೆನ್ ವಿ ಆ್ಯಡ್ ಬೋತ್ ದ ಎನರ್ಜೀಸ್, ದ ಫೈನಲ್ ಎನರ್ಜಿ ಆರ್ ವಿಚ್ ಈಸ್ ಕಾಲ್ಡ್ ಆಸ್ ಟೋಟಲ್ ಎನರ್ಜಿ, ಅಟ್ ಲೀಸ್ಟ್ ಇಟ್ ಶುಡ್ ಬಿ ಪಾಸಿಟಿವ್. 2 ಎನರ್ಜಿ ಆ್ಯಡ್ ಮಾಡಿದ ಮೇಲೆ ಪಾಸಿಟಿವ್ ವ್ಯಾಲ್ಯೂಗಳು ಬರಬೇಕಲ್ಲ, ಅದಕ್ಕೆ ನೆಗೆಟಿವ್ನೊಳಗೆ ಬಂದುಬಿಟ್ಟೈತೆ ಎನರ್ಜಿ. ಸೊ ವೈ ದಿಸ್ ನೆಗೆಟಿವ್ ಸೈನ್ ಫಾರ್ ಟೋಟಲ್ ಎನರ್ಜಿ, ಇದನ್ನು ಆಮೇಲೆ ಹೇಳ್ತೀನಿ ಅಂತ ಆ ಡೆರಿವೇಷನ್ ನಾವು ಮಾಡ್ಬೇಕಾದ್ರೆ ಹೇಳಿದ್ದೆ ನಾನು ನಿಮ್ಗೆ. ಓಕೆ, ಆದರೆ
ಇಲ್ಲಿ ಟೆಕ್ಸ್ಟ್ ಬುಕ್ ಒಳಗೆ ಇಲ್ಲೇ ಕೊಟ್ಟಾರ ಈಗ ಅವ್ರು, ನೀವು ಅಲ್ಲಿ ಸ್ವಲ್ಪ ನೋಡಿದ್ರೆ ಇಕ್ವೇಷನ್ 10 ಆದಮೇಲೆ ಕೆಳಗೆ ಫ್ರಮ್ ಇಕ್ವೇಷನ್ 9 ವಿ ಹ್ಯಾವ್ ಇ ಎನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು -1/n² ಫಾರ್ ಅ ಗಿವನ್ ಆಟಮ್. It means that as n increases, negative sign indicates that the energy increases until it reaches the maximum ಅಂತ ಕೊಟ್ರೆ. ಇದ್ರದ್ದು ಎಕ್ಸ್ಪ್ಲನೇಷನ್ ನಾನು ನಿಮ್ಗೆ ನೆನಪಿದ್ರೆ ಅಕಸ್ಮಾತ್ ಫಸ್ಟಿಗೆ ಇದು ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ ಬೇಸ್ಡ್ ಆ ಎಲೆಕ್ಟ್ರಾನ್ ಆರ್ಬಿಟ್ಸ್ ಅಂತ ಅನ್ನುವಂಥ ಕಾನ್ಸೆಪ್ಟ್ನೊಳಗೆ ಈ ಡೆರಿವೇಷನ್ ಮಾಡಿದಾಗ ಆ ನೆಗೆಟಿವ್ ಸೈನ್ ಏನು ಬಂದಿತ್ತಲ್ಲ, ಎನರ್ಜಿ ಲೆವೆಲ್ ಡೈಗ್ರಾಮ್ ಅಂತ ಒಂದು ಕಾನ್ಸೆಪ್ಟ್ ಬರ್ತೈತೆ, ಅವಾಗ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅದ್ರ ಮೀನಿಂಗ್ ಏನಂದ್ರೆ ಈಗ ಈ ನೆಗೆಟಿವ್ ಸೈನ್ ಯಾಕೆ ಬಂತು ಅಂತ ನಾ ಈಗೂ ಹೇಳಂಗಿಲ್ಲ. ಓಕೆ, ಮತ್ತು ನಾ ಅವಾಗ ಹೇಳಿದ್ದನ್ನ ಇನ್ನೊಮ್ಮೆ ರಿಪೀಟ್ ಮಾಡಾಕತ್ತೀನಿ. ಎನರ್ಜಿ ಲೆವೆಲ್ ಡೈಗ್ರಾಮ್ ಅಂತ ಬರ್ತಾವೆ, ಅಲ್ಲಿ ಬಂದಾಗ ವೈ ಟೋಟಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಈಸ್ ನೆಗೆಟಿವ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಕೆಳಗೆ ಬರ್ರಿ, ನೋಯಿಂಗ್ ದ ವ್ಯಾಲ್ಯೂ ಆಫ್ ಕಾನ್ಸ್ಟೆಂಟ್ಸ್ ಸಿಕ್ತಂತ ಅಂದ್ಕೊಂಡು ನಾನು ಟೆಕ್ಸ್ಟ್ ಬುಕ್ನೊಳಗೆ ಅಲ್ಲಿ ಒಂದು 2 ಲೈನ್ ಕೆಳಗೆ, knowing the value of constants and substituting z is equals to 1 for hydrogen atom, ಅಂದರೆ ಇಲ್ಲಿ ವ್ಯಾಲ್ಯೂಸ್ನೊಳಗೆ z is equals to 1 ಹಾಕಿ m ಮಾಸ್ ಆಫ್ ಎಲೆಕ್ಟ್ರಾನ್ದಿನ 9.1 × 10⁻³ ಹಾಕಿ, ನೆಕ್ಸ್ಟ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ದಿನ 1.6 × 10⁻19 ವ್ಯಾಲ್ಯೂ ಹಾಕಿ, 8 ಅಂತೂ ಐತಿ. ಎಪ್ಸಿಲಾನ್ ನಾಟ್ ವಿಚ್ ಇಸ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮನ್ನು 8.85 × 10⁻12 ಹಾಕಿ, ಎನ್ ಅಂದ್ರೆ ವಿಚ್ ಸ್ಟೇಷನರಿ ಆರ್ಬಿಟ್ ಅಂದಂಗೆ ಆತ, 1ನೇ ಸ್ಟೇಷನರಿ ಆರ್ಬಿಟ್ ಅಂತ ಕನ್ಸಿಡರ್ ಮಾಡಿ n is equals to 1 ಹಾಕಿ, ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಹೆಚ್ಚಿನ 6.63 × 10⁻34 ವ್ಯಾಲ್ಯೂ ಹಾಕಿ, ಎಲ್ಲೆಲ್ಲಿ ⁻4 ಐತಿ ⁻2 ಐತಿ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ ಮೇಲೆ ನಮಗೊಂದು ಫೈನಲ್ ಆನ್ಸರ್ ಬರ್ತೈತಿ. ಸೊ ಈಗ ಆ ಫೈನಲ್ ಆನ್ಸರ್ನೊಳಗೆ ಎಷ್ಟು ಬಂತಂದು ಡೈರೆಕ್ಟ್ ಫಸ್ಟಿಗೆ ಹೇಳ್ತೀನಿ ನೋಡ್ರಿ. ಈಗ ಅಲ್ಲಿ ಕೊಟ್ಟಾರ ನೋಡ್ರಿ E1 ಅಂದ್ರೆ ಏನು ಹೇಳ್ತೀನಿ ನಾನು ನಿಮ್ಗೆ, ಇದು ನಮ್ಮದು ಆಟಮ್ ಮತ್ತು ಇದು ನ್ಯೂಕ್ಲಿಯಸ್, ಇಲ್ಲೇ ಬೇರೆ ಬೇರೆ ಸ್ಟೇಷನರಿ ಆರ್ಬಿಟ್ಸ್ ಇರ್ತಾವೆ. ಹಂಗೆ ಬೇರೆ ಬೇರೆ ಸ್ಟೇಷನರಿ ಆರ್ಬಿಟ್ಸ್ನೊಳಗೆ ಒಂದೇದು ಇರುತ್ತಲ್ಲ, ಒಂದೇದು ಫಸ್ಟ್ ಸ್ಟೇಷನರಿ ಆರ್ಬಿಟ್ ಇದು ಇಲ್ಲೇನೈತಲ್ಲ ಇದು, ಅದ್ರ ಮೇಲೆ ಮಾರ್ಕ್ ಮಾಡೋಕೆ ಟ್ರೈ ಮಾಡಾಕತ್ತೀನಿ ನಾನು. ಇದು 1ನೇ ಸ್ಟೇಷನರಿ ಆರ್ಬಿಟ್ನೊಳಗೆ ಒಂದು ಯಾವುದು ಎಲೆಕ್ಟ್ರಾನ್ ಐತಿ. ಈಗ ಈ ಎಲೆಕ್ಟ್ರಾನದ್ದು ಟೋಟಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಅದು ಮತ್ತು ಹೈಡ್ರೋಜನ್ ಆಟಮ್ ಅದು. ಬಿಕಾಸ್ ನಾವು ಆ ಫಾರ್ಮುಲಾದೊಳಗೆ z is equals to ಏನು ತೊಗೊಂಡಿರ್ತೀವಿ ಗೊತ್ತು ಈಗ 1, z is equals to 1 ಅಂದರೆ ಇದು ಹೈಡ್ರೋಜನ್ ಆಟಮ್ ಅಂತ ಅರ್ಥ. n is equals to 1 ಅಂದ್ರೆ ನನಗೆ 2ನೇ ಸ್ಟೇಷನರಿ ಆರ್ಬಿಟ್ನೊಳಗಿಂದ ಎಲೆಕ್ಟ್ರಾನದ ಎನರ್ಜಿ ಬೇಡ, 1ನೇ ಸ್ಟೇಷನರಿ ಆರ್ಬಿಟ್ನೊಳಗಿರುವಂಥ ಎಲೆಕ್ಟ್ರಾನದ ಟೋಟಲ್ ಎನರ್ಜಿ ಬೇಕು ಅಂತಂದಾಗ ಆ ವ್ಯಾಲ್ಯೂಸ್ನೆಲ್ಲ ನೀವು ಹಾಕಿದಾಗ ದ್ಯಾಟ್ ವ್ಯಾಲ್ಯೂ E1 ಅಂತ ಏನು ಕರೀತಾರಲ್ಲ, that comes out as -21.76 × 10⁻19 joule. ಸೊ ಈ ವ್ಯಾಲ್ಯೂ ಏನಿದು, ದಿಸ್ ಈಸ್ ದ ಟೋಟಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್. ಯಾವ ಎಲೆಕ್ಟ್ರಾನ್ ಅಂದ್ರೆ ಹೈಡ್ರೋಜನ್ ಆಟಮ್ನಾಗಿಂದು 1ನೇ ಸ್ಟೇಷನರಿ ಆರ್ಬಿಟ್ನೊಳಗೆ ಇರುವಂಥ ಎಲೆಕ್ಟ್ರಾನದ್ದು ಟೋಟಲ್ ಎನರ್ಜಿ ಇದು. ಈ ವ್ಯಾಲ್ಯೂ ನೀವು ಬೈ ಹಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಈಗ ಸದ್ಯ ಇದು ಜೋಲ್ಸ್ನೊಳಗೈತೆ. ವೆನ್ ದ ಸೇಮ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಾನ್ ವೋಲ್ಟ್, ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳಿ ಇನ್ನೊಂದು ಎನರ್ಜಿ ಯೂನಿಟ್ ಇರುತ್ತೆ ಅಂತ ಹೇಳಿದ್ದೆ ನಾನು. ವೆನ್ ದಟ್ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಾನ್ ವೋಲ್ಟ್ ದ ಆನ್ಸರ್ ಕಮ್ಸ್ ಔಟ್ ಆಸ್ -13.6 ಎಲೆಕ್ಟ್ರಾನ್ ವೋಲ್ಟ್. ಈ ವ್ಯಾಲ್ಯೂ ನೀವು ಬ್ಯಾಟ್ ಮಾಡಬೇಕು. ಓಕೆ, -13.6 electron volt is the energy of the electron which is present in the first stationary orbit of an hydrogen atom. ಈಗ ಒಂದು ಕೆಲಸ ಮಾಡೋಣ, ಹೈಡ್ರೋಜನ್ ಆಟಮ್ ತಗೊಳ್ಳೋಣ, ನ್ಯೂಕ್ಲಿಯಸ್, ಫಸ್ಟ್ ಸ್ಟೇಷನರಿ ಆರ್ಬಿಟ್. ಸೊ ಫಸ್ಟ್ ಸ್ಟೇಷನರಿ ಆರ್ಬಿಟ್ನೊಳಗಿರುವಂಥ ಎಲೆಕ್ಟ್ರಾನ್, ಈ ಎಲೆಕ್ಟ್ರಾನ್ ಬಂದು ನಮಗೆ ಕೇಳ್ತಂತ ಕೋರಿ ನನ್ನ ಎನರ್ಜಿ ಎಷ್ಟು ಹೇಳಲಿ ಅಂಥೇಳಿ ನಾವು ಆ ಎಲೆಕ್ಟ್ರಾನಿಗೆ ಹೇಳ್ತೀವಿ, ನೋಡಪ್ಪ ತಮ್ಮ ನಿಂದು ಎನರ್ಜಿ -13.6 ಎಲೆಕ್ಟ್ರಾನ್ ವೋಲ್ಟ್ ಅಂತ. ಈಗ ಇನ್ನೊಂದು ಎಲೆಕ್ಟ್ರಾನ್ ಬಂತು, ಅದು ಹೈಡ್ರೋಜನ್ ಆಟಮಿನ ಸೆಕೆಂಡ್ ಸ್ಟೇಷನರಿ ಆರ್ಬಿಟ್ನೊಳಗೈತಿ, ಹೌದಾ? ಸೊ ಸೆಕೆಂಡ್ ಸ್ಟೇಷನರಿ ಆರ್ಬಿಟ್ನೊಳಗಿದ್ರೆ ಆ ಎಲೆಕ್ಟ್ರಾನ್ ಬಂದು ನಮಗೆ ಕೇಳುತ್ತೆ ನಂದು ಎನರ್ಜಿ ಎಷ್ಟು ಅಂತ. ಇದು ಕೇಳುತ್ತಂದ್ರೆ ಈಗಾಗಲೇ ಒಂದು ದೊಡ್ಡ ಫಾರ್ಮುಲಾ ಐತೆ ನೋಡ್ರಿ, ಅದು ಟೋಟಲ್ ಎನರ್ಜಿ ಇದೆ mz² e⁻⁴
ಡಿವೈಡೆಡ್ ಬೈ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ ಎನ್ ಸ್ಕ್ವೇರ್ ಹೆಚ್ ಸ್ಕ್ವೇರ್ ಅಂಥೇಳಿ ಅವೆಲ್ಲ ವ್ಯಾಲ್ಯೂ ಹಾಕಿದ್ವಲ್ಲ ನಾವು. ಅಲ್ಲೇ ಎನ್ ಏನು ಹಾಕಿದ್ವಿ ಗೊತ್ತಾ, ನಾವು 1 ಹಾಕಿದ್ವಿ. ಎನ್ ಇಸ್ ಈಕ್ವಲ್ ಟು 1 ಅಂದರೆ ಒಂದನೇ ಸ್ಟೇಷನರಿ ಆರ್ಬಿಟ್ ಈ ಎಲೆಕ್ಟ್ರಾನದು ವ್ಯಾಲ್ಯೂ ಹಾಕಿದ್ವಿ. ಈಗ ಈ ಎಲೆಕ್ಟ್ರಾನ್ ನಮಗೆ ಕೇಳ್ತಂತಿಕೋರಿ, ಸೆಕೆಂಡ್ ಒನ್ ಇದು ಇಲ್ಲಿತ್ತಲ್ಲ, ಇದು ಕೇಳ್ತಂತಿಕೋರಿ ನಂದು ಎನರ್ಜಿ ಎಷ್ಟು ಅಂಥೇಳಿ. ಅವಾಗ ಇನ್ಸ್ಟೆಡ್ ಆಫ್ ಎನ್ ಇಸ್ ಈಕ್ವಲ್ಸ್ ಟು 1 ಎನ್ ಇಸ್ ಈಕ್ವಲ್ ಟು 2 ಹಾಕೋದು ಬಿಟ್ಟರೆ ಉಳ್ಕಿದೆಲ್ಲ ವ್ಯಾಲ್ಯೂ ಸೇಮ್ ಉಳಿತಾವೆ. ಅಂದ್ರೆ ಅದು ಎಮ್ ಝೆಡ್ ಸ್ಕ್ವೇರ್ e⁴ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ ಹೆಚ್ ಸ್ಕ್ವೇರ್ ಎನ್ ವ್ಯಾಲ್ಯೂ ಒಂದು ಚೇಂಜ್ ಆಗೋದು ಬಿಟ್ಟರೆ ಉಳ್ಕಿದೆಲ್ಲ ವ್ಯಾಲ್ಯೂ ಸೇಮ್ ಇರ್ತಾವೆ. ಅದಕ್ಕೆ ಅವೆಲ್ಲ ವ್ಯಾಲ್ಯೂ ಹಾಕಿ ನಾವು ನೋಡಿದಾಗ ಈ 2 ಹೆಂಗೆ ಬರ್ತೈತೆ ಗೊತ್ತಾನ, ಇಲ್ಲಿ ಬರೆದಿದ್ದು ಏನು ಹೇಳ್ತೀನಿ ನಾ, ಇದು ಈ 1 ಇದು ಯಾವುದು -13.6 ಎಲೆಕ್ಟ್ರಾನ್ ವೋಲ್ಟ್ ಈಸ್ ಈ 1 ಅಂದರೆ ಒಂದನೇ ಸ್ಟೇಷನರಿ ಆರ್ಬಿಟ್ನೊಳಗಿರುವಂಥ ಎಲೆಕ್ಟ್ರಾನದ ಎನರ್ಜಿ. ಈ 2ಗೆ ಫಾರ್ಮುಲಾ ಹೆಂಗೆ ಬರುತ್ತೆ ಅಂದರೆ -13.6 ಎಲೆಕ್ಟ್ರಾನ್ ವೋಲ್ಟ್ ಡಿವೈಡೆಡ್ ಬೈ, ಈಗ ಆ ದೊಡ್ಡದು ಫಾರ್ಮುಲಾ ಇತ್ತಲ್ಲ ಟೋಟಲ್ ಎನರ್ಜಿದು, ಅದರೊಳಗೆ ಎನ್ ಸ್ಕ್ವೇರ್ ಅಂತ ಬರುತ್ತಲ್ಲ, ಅದು ನ್ಯೂಮಿನೇಟರ್ನೊಳಗೆ ಐತೆ ಡಿನಾಮಿನೇಟರ್ನಾಗ ಐತೆ ನೋಡಿರಿ. ಟೋಟಲ್ ಎನರ್ಜಿ ಫಾರ್ಮುಲಾ ಆಗಲೇ ನಾವು ಬರೋದಿಲ್ಲ ಅಲ್ಲಿ ಟಚ್ ಬಿಟ್ಟು ನೋಡಿರಿ, -mz² e⁴ ಡಿವೈಡೆಡ್ ಬೈ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ ಎನ್ ಸ್ಕ್ವೇರ್. ಎನ್ ಸ್ಕ್ವೇರ್ ಇಲ್ಲಿ ಬಂತು ಡಿನಾಮಿನೇಟರ್ನಾಗ. ಆ ಎನ್ ಸ್ಕ್ವೇರ್ ಒಂದು ವ್ಯಾಲ್ಯೂ ಬಿಟ್ಟರೆ ಉಳಿಕೆದೆಲ್ಲ ಕಾನ್ಸ್ಟೆಂಟ್ಸ್ ಇರ್ತಾವೆ ಅಂತ ಹೇಳಿದೆ ನಾನು ಆಗಲೇ. ಸೊ ಈ ಸರ್ತಿ ನಾವು ಸೆಕೆಂಡ್ ಸ್ಟೇಷನರಿ ಆರ್ಬಿಟ್ನೊಳಗಿಂದ ಎನರ್ಜಿ ಬೇಕಂದ್ರೆ ಪುಟ್ ದಿಸ್ ಎನ್ ಇಸ್ ಈಕ್ವಲ್ಸ್ ಟು 2. ಅವಾಗ ದ್ಯಾಟ್ ಬಿಕಮ್ಸ್ -13.6 ಡಿವೈಡೆಡ್ ಬೈ ಎನ್ ಇಸ್ ಈಕ್ವಲ್ಸ್ ಟು 2 ಹಾಕಿದರೆ ಸ್ಕ್ವೇರ್ ಆಗಿ 4 ಎಲೆಕ್ಟ್ರಾನ್ ವೋಲ್ಟ್. ಅಕಸ್ಮಾತ್ ನಿಮ್ಗೆ ಥರ್ಡ್ ಸ್ಟೇಷನರಿ ಆರ್ಬಿಟ್ ಒಳಗೆ ಇನ್ನೊಂದು ಡ್ರಾ ಮಾಡಿ ಅಲ್ಲಿದ್ದು ಎನರ್ಜಿ ಅಲ್ಲಿದ್ದು ಎಲೆಕ್ಟ್ರಾನದ ಎನರ್ಜಿ ಬೇಕಂದ್ರೆ ಎನ್ ಇಸ್ ಈಕ್ವಲ್ ಟು 3 ನೀವು ಹಾಕಿದರೆ ಅದು -13.6 ಡಿವೈಡೆಡ್ ಬೈ 3 ದ ಸ್ಕ್ವೇರ್ ಅಂದರೆ ಡಿವೈಡ್ ಬೈ 9. ಅಂದರೆ ಇನ್ ಜನರಲ್ ನಿಮಗೆ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ಎನರ್ಜಿ ಆಫ್ ಎನ್ ಎಲೆಕ್ಟ್ರಾನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ nth ಸ್ಟೇಷನರಿ ಆರ್ಬಿಟ್ ಒಂದು ಡೈರೆಕ್ಟ್ ಫಾರ್ಮುಲಾ ಸಿಕ್ಬಿಡ್ತು ನಮಗೀಗ. ಆ ದೊಡ್ಡದು ಉದ್ದೊಂದು ಫಾರ್ಮುಲಾ ಹಚ್ಚೋ ಅವಶ್ಯಕತೆ ಇಲ್ಲ, ಅದನ್ನು ಬ್ಯಾಟ್ ಮಾಡ್ಬೇಕು ಡೆರಿವೇಷನ್ನೊಳಗೆ ಬೇಕಾಗ್ತೈತಿ. ಬಟ್ ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಾದ್ರೆ ಈ ಫಾರ್ಮುಲಾ ಹಚ್ಚಿದ್ರೆ ಸಾಕು. ಈ ಫಾರ್ಮುಲಾ ಏನು ಗೊತ್ತಾನೆ, ಈಗ ನಿಮಗೆ ಹೈಡ್ರೋಜನ್ ಆಟಮದ್ದು 4ನೇ ಸ್ಟೇಷನರಿ ಆರ್ಬಿಟ್ನೊಳಗೆ ಇರುವಂಥ ಒಂದು ಎಲೆಕ್ಟ್ರಾನದ್ದು ಟೋಟಲ್ ಎನರ್ಜಿ ಬೇಕಾತಂತ ತಿಕ್ಕೋರಿ. ಇಲ್ಲೇ ಎನ್ ಇಸ್ ಈಕ್ವಲ್ ಟು 4 ಹಾಕ್ಬಿಡ್ರಿ. 6ನೇ ಸ್ಟೇಷನರಿ ಆರ್ಬಿಟ್ನೊಳಗೆ ಇರುವಂಥ ಎಲೆಕ್ಟ್ರಾನದ ಎನರ್ಜಿ ಬೇಕಂದ್ರೆ ಎನ್ ಇಸ್ ಈಕ್ವಲ್ ಟು 6 ಹಾಕ್ರಿ. ಅರ್ಥಾತ್ನ ಹೇಳಿದ್ದೆ. ಈಗ 1ನೇದು ಬೇಕಂದ್ರೆ ಎನ್ ಇಸ್ ಈಕ್ವಲ್ಸ್ ಟು 1 ಹಾಕ್ರಿ. 1 ಸ್ಕ್ವೇರ್ ಆಗಿ 1 ಉಳಿತದೆ ಮತ್ತು ವಾಪಸ್ -13.6 ಎಲೆಕ್ಟ್ರಾನ್ ವೋಲ್ಟ್ ಹಾಕಿದೆ. ಇದನ್ನು ಸ್ಟ್ಯಾಂಡರ್ಡ್ ಆಗಿ ತೊಗೊಂಡು ನಾವು ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಮಾಡ್ಕೊಂಡು ಹೋಗ್ತೀವಿ. ಎಷ್ಟನೇ ಸ್ಟೇಷನರಿ ಆರ್ಬಿಟ್ ಬೇಕು ಅಷ್ಟನೇ ಸ್ಟೇಷನರಿ ಆರ್ಬಿಟದ ವ್ಯಾಲ್ಯೂ ಹಾಕ್ತೀವಿ. ಅಲ್ಲಿ ಕೊಟ್ಟಾರ ನೋಡ್ರಿ, ಈಗಲ್ಲೇ ಟೆಕ್ಸ್ಟ್ ಬುಕ್ಕಿಗೆ ಬರ್ರಿ. ದಿ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ ಔಟರ್ ಆರ್ಬಿಟ್ಸ್ ಆಫ್ ಹೈಡ್ರೋಜನ್ ಆಟಮ್ ಅಂದರೆ 1ನೇದು ಬಿಟ್ಟು ಹೊರಗಿನೂ ಈಸ್ ಗಿವನ್ ಬೈ En is equals to -13.6 electron volt divided by n square, where n is equals to 2, 3, 4 so on up to infinity. In an orbit in the hydrogen atom, the numerical value of potential energy is twice that of kinetic energy. ಅಂದರೆ ಯಾವಾಗಲೂ ಒಂದು ಎಲೆಕ್ಟ್ರಾನದ್ದು ಪೊಟೆನ್ಷಿಯಲ್ ಎನರ್ಜಿ ಆ ಎಲೆಕ್ಟ್ರಾನದ ಕೆನೆಟಿಕ್ ಎನರ್ಜಿ ಇದು ಡಬಲ್ ಇರ್ತೈತಿ. ಇದು ಆ್ಯಕ್ಚುಲಿ ನೀವು ಆಲ್ರೆಡಿ ಲಕ್ಷ ಕೊಟ್ಟಿರ್ಬೇಕು. ನಾ ಸ್ಟಾರ್ಟಿಂಗ್ ಒಂದಿಷ್ಟು ಫಾರ್ಮುಲಾ ನೀವು ಬರ್ಕೋರಿ ಅಂತ ಹೇಳಿ ನೋಡ್ರಿ ಬುಕ್ನೊಳಗೆ. ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಬರೆದ್ವಿ, ಕೆನೆಟಿಕ್ ಎನರ್ಜಿ ಫಾರ್ಮುಲಾ ಬರೆದ್ವಿ. ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾದಾಗ ಹಿಂಗೆ ಡಿನಾಮಿನೇಟರ್ನಾಗ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾದಾಗ ಡಿನಾಮಿನೇಟರ್ನಾಗ 4πε0r ಅಂತ ಬಂದಿರ್ತೈತಿ. ಚಲ್ ಚೆಕ್ ಮಾಡಿರಿ ನೀವು ಬರ್ಕೊಂಡಿದ್ದಿತ್ತಂದರೆ. ಕೆನೆಟಿಕ್ ಎನರ್ಜಿ ಒಳಗೆ ಡಿವೈಡ್ ಬೈ 8πε0r ಅಂತ ಇರ್ತೈತಿ. ಸೊ ಅಂದ್ರೆ ಈ ಕೆನೆಟಿಕ್ ಎನರ್ಜಿದು ಏನು ಫಾರ್ಮುಲಾ ಐತೆ ನೋಡ್ರಿ, ಇದಕ್ಕೆ ಇಂಟು 2 ಮಾಡಿದರೆ 2 1 2 4 ಆಗಿ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಬರ್ತೈತಿ. ಅಂದ್ರೆ ಏನು ಹೇಳಕತ್ತಾರ, ಪೊಟೆನ್ಷಿಯಲ್ ಎನರ್ಜಿ ಆಫ್ ಎನ್ ಎಲೆಕ್ಟ್ರಾನ್ ಈಸ್ ಆಲ್ವೇಸ್ 2 times ಕೆನೆಟಿಕ್ ಎನರ್ಜಿ ಆಫ್ ದ ಸೇಮ್ ಎಲೆಕ್ಟ್ರಾನ್ ಅಂತ. ನೆಕ್ಸ್ಟ್ ಇಲ್ಲಿಗೆ ಪೊಟೆನ್ಷಿಯಲ್ ಎನರ್ಜಿ, ಕೆನೆಟಿಕ್ ಎನರ್ಜಿ ಮತ್ತು ಟೋಟಲ್ ಎನರ್ಜಿ ಡೆರಿವೇಷನ್ ಮುಗಿಸಿ ಅದರದ್ದು ವ್ಯಾಲ್ಯೂಸ್ ಹೆಂಗೆ ಬರ್ತಾವೆ ನೋಡ್ಕೊಂಡ್ವಿ. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ವೇವ್ ನಂಬರ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ಸ್ ಆಫ್ ಹೈಡ್ರೋಜನ್ ಆಟಮ್ ಅಂಥೇಳಿ ಒಂದು ಫಾರ್ಮುಲಾ ಬರ್ತೈತೆ. ಸೊ ಇದ್ರ ಡೆರಿವೇಷನ್ ಕಡೆ ನಾವು ಫೋಕಸ್ ಮಾಡೋಣ ಸ್ವಲ್ಪ. ಓಕೆ, ಏನಿದು
ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ವೇವ್ ನಂಬರ್. ಹೌದಾ? ಸೊ ವಾಟ್ ಈಸ್ ವೇವ್ ನಂಬರ್ ಅಂಥೇಳಿ ಅರ್ಥ ಮಾಡ್ಕೊಳ್ಳೋದಾದರೆ, ಈಗ ನಾನು ನಿಮ್ಗೆ ಹೇಳಿದ್ದೆ, ಒಂದು ಎಲೆಕ್ಟ್ರಾನ್ ಲೋವರ್ ಎನರ್ಜಿ ಲೆವೆಲ್ನೊಳಗೆ ಇರುತ್ತೆ ಫಸ್ಟಿಗೆ. ಅದಕ್ಕೆ ಯಾವುದೋ ಒಂದು ರೀತಿಯಿಂದ ಎನರ್ಜಿ ಸಿಕ್ತು. ಸೊ ಆ ಎನರ್ಜಿಯಿಂದ ಈಗ ಫಾರ್ ಎಕ್ಸಾಂಪಲ್ ಇದು ಲೆವೆಲ್ E1, ಇದು ಲೆವೆಲ್ E2. ಸೊ ಈ ಎಲೆಕ್ಟ್ರಾನಿಗೆ ಯಾವುದೋ ಒಂದು ರೀತಿ ಎನರ್ಜಿ ಸಿಕ್ತು. ಅದರಿಂದ ಅಬ್ಸಾರ್ಬಿಂಗ್ ದ್ಯಾಟ್ ಎನರ್ಜಿ, ದಿ ಎಲೆಕ್ಟ್ರಾನ್ ಜಂಪ್ಸ್ ಇನ್ ಟು ದ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಹೈಯರ್ ಎನರ್ಜಿ ಲೆವೆಲ್, ದಟ್ ಈಸ್ E2. But the electron does not stay there for long. It comes back very quickly. ಇನ್ಸ್ಟಂಟೇನಿಯಸ್ ಆಗಿ ವಾಪಸ್ ಬರ್ತಿದೆ ಅಂತ ಹೇಳ್ತಾರೆ. ಅವಾಗ ಆ ಎಲೆಕ್ಟ್ರಾನ್ ಕೆಳಗೆ ಬಂದಾಗ ಇಟ್ ಎಮಿಟ್ಸ್ ದ ಸೇಮ್ ಎನರ್ಜಿ ವಿಚ್ ಇಟ್ ಹ್ಯಾಡ್ ಅಬ್ಸಾರ್ಬ್ಡ್, ಬಟ್ ದಿಸ್ ಟೈಮ್ ಕಂಪಲ್ಸರಿಲಿ ಇಟ್ ಎಮಿಟ್ಸ್ ದ್ಯಾಟ್ ಎನರ್ಜಿ, ದ ಡಿಫರೆನ್ಸ್ ಇನ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ಲೈಟ್. ಅವಾಗ ಆ ಎನರ್ಜಿ ಅದು ಎಷ್ಟು ಎಮಿಟ್ ಮಾಡ್ತಿತ್ತಲ್ಲ, if that energy is E, that will be equal to E2 minus E1. ಇದನ್ನು ನಾವು ಡಿಸ್ಕಸ್ ಮಾಡಿವಿ. ಹೈಯರ್ ಎನರ್ಜಿ ಲೆವೆಲ್ನೊಳಗೆ ಅದಕ್ಕೆ ಎಷ್ಟು ಎನರ್ಜಿ ಇತ್ತು ಮೈನಸ್ ಲೋವರ್ ಎನರ್ಜಿ ಒಳಗೆ ಎಷ್ಟಿತ್ತು. ಇದೇನು ಗೊತ್ತಾನ, ಅಲ್ಲಿನ ಹಿಂಗೆ ರೇಡಿಯೇಷನ್ ಬಂದಿತ್ತಲ್ಲ, ಆ ರೇಡಿಯೇಷನ್ನೊಳಗಿರುವಂಥ ಎನರ್ಜಿ ಅದು E. ಸೊ ಹಿಂಗಿದ್ದಾಗ ಇದೇನು ಎನರ್ಜಿ E ಇತ್ತಲ್ಲ, ಇದಕ್ಕೆ ನಾವು ಹಿಂಗೆ ಬರಿತೀವಿ, E is equals to ಅದು h nu ಇರ್ತೈತಿ. ಸೊ h nu is equals to E2 minus E1. ಇದು ಫಾರ್ಮುಲಾ ನಾವು ಆಲ್ರೆಡಿ ಡಿಸ್ಕಸ್ ಮಾಡೀವಿ. ಇದು ಮೇನ್ಲಿ ಎಲ್ಲಿತ್ತು ಗೊತ್ತಾನ, ಬೋರ್ಸ್ ಥರ್ಡ್ ಪಾಸ್ಟುಲೇಟ್ ಇದು. ವೆನ್ ಎವರ್ ಎನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ ಟು ಲೋವರ್ ಎನರ್ಜಿ ಲೆವೆಲ್, ಇಟ್ ಎಮಿಟ್ಸ್ ಅ ರೇಡಿಯೇಷನ್ ಆಫ್ ಎನರ್ಜಿ ವಿಚ್ is equal to the difference of energy in the two energy levels, higher and lower. ಇದನ್ನು ಯಾಕೆ ಹೇಳಕತ್ತೀನಿ ನಾವು ಒಮ್ಮಿಂದೊಮ್ಕ್ಲಿ ಅಂದರೆ, ವಿ ಆರ್ ಆ್ಯಕ್ಚುಲಿ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ವೇವ್ ನಂಬರ್. ಸೊ ವೇವ್ ನಂಬರ್ ಅಂದ್ರೆ ಏನಂತ ಅರ್ಥ ಮಾಡಿಸ್ತೀನಿ, ಈಗ ಲಕ್ಷ ಕೊಡ್ರಿ. ಈಗ ನಾನು ಹೇಳಿದ್ನಲ್ಲ, ಹಂಗೊಂದು ಎನರ್ಜಿ ಹೈಯರ್ ಎನರ್ಜಿಯಿಂದ ಲೋವರ್ ಎನರ್ಜಿ ಲೆವೆಲ್ಲಿಗೆ ಇಲೆಕ್ಟ್ರಾನ್ ಜಂಪ್ ಆದಾಗ ಈ ರೀತಿ ಒಂದು ರೇಡಿಯೇಷನ್ ಬರ್ತೈತೆ ಅಂತ ಹೇಳಿ. ಈ ರೇಡಿಯೇಷನಿಗೆ ಸಮಥಿಂಗ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ ಅಂತಿರುತ್ತೆ, ಸಮಥಿಂಗ್ ಕಾಲ್ಡ್ ಆಸ್ ವೇವ್ ಲೆಂತ್ ಅಂತಿರುತ್ತೆ, ಆ್ಯಂಡ್ ಸಮಥಿಂಗ್ ಕಾಲ್ಡ್ ಆಸ್ ವೇವ್ ನಂಬರ್ ಅಂತಿರ್ತೈತೆ. ಸೊ ದಿಸ್ ಇಸ್ ದ ಸಿಂಬಾಲ್ ಯೂಸ್ಡ್ ಫಾರ್ ಫ್ರೀಕ್ವೆನ್ಸಿ, ನ್ಯೂ ಅಂತ ಕರಿತೀವಿ ನಾವು ಅದಕ್ಕೆ. ಇದು ಲಾಮ್ಡಾ ವಿಚ್ ಇಸ್ ದ ಸಿಂಬಾಲ್ ಫಾರ್ ಯಾವುದ್ರಿ, ವೇವ್ ಲೆಂತ್. ಇಲ್ಲೇ ನ್ಯೂ ಇತ್ತಲ್ಲ, ಹಂಗೆ ಬರೆದು ಮ್ಯಾಲೆ ಒಂದು ಬಾರ್ ಹಿಂಗೆ ಬರೆದು ಹಿಂಗೆ ಬಾರ್ ಹಾಕಿದರೆ ಇದಕ್ಕೆ ವೇವ್ ನಂಬರ್ ಅಂತ ಕರೀತಾರೆ. ಸೊ ಫ್ರೀಕ್ವೆನ್ಸಿ ಅಂದ್ರೇನು, ವೇವ್ ಲೆಂತ್ ಅಂದ್ರೇನು, ವೇವ್ ನಂಬರ್ ಅಂದ್ರೇನು ಅಂತ ನೋಡೋಣ ಈಗ. ಸೊ ಫ್ರೀಕ್ವೆನ್ಸಿ ಮೀನ್ಸ್ ನಂಬರ್ ಆಫ್ ವೇವ್ಸ್ ಫಾರ್ಮ್ಡ್, ಆ ರೇಡಿಯೇಷನ್ ಹೊರಗೆ ಬಂದಿರ್ತೈತಲ್ಲ ಅದರದ್ದು ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್. ಒಂದು ಸೆಕೆಂಡ್ನೊಳಗೆ ಎಷ್ಟು ವೇವ್ಸ್ ಆಗ್ತಾವೆ. ಸೊ 1 ಸೆಕೆಂಡ್ನೊಳಗೆ ಇಲ್ಲಿಂದ ನಾವು ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ, ಇದು 1 ಸೆಕೆಂಡ್ನಾಗ ಇಲ್ಲಿಂದ ಇಲ್ಲಿ ಹೋಗಿತ್ತಂತಂದ್ರೆ ಇದು 1 ವೇವ್, ಇಲ್ಲಿಂದ ಇಲ್ಲೇ 1 ವೇವ್, 2 ವೇವ್, 3, 4, 5, ಇಲ್ಲೇ ಮುಂದಿಂದ ಬೇಕಾದ್ರೆ ಬಿಟ್ಬಿಡೋಣಂತಷ್ಟೆ. ಸೊ 5 ವೇವ್ಸ್ ಪರ್ ಸೆಕೆಂಡ್ ಫಾರ್ಮ್ ಆದರೆ ವಿ ಸೇ ದ್ಯಾಟ್ ಫ್ರೀಕ್ವೆನ್ಸಿ ಆಫ್ ದಿಸ್ ವೇವ್ ಇಸ್ 5 ಹರ್ಟ್ಸ್ ಅಂತ ಕರಿತೀವಿ. ಸೊ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ವೇವ್ಸ್ ಪರ್ ಸೆಕೆಂಡ್. ಇದು ನೆನ್ಪಿಟ್ಕೊಂಡಿರ್ತೀವಿ, ವೇವ್ಸ್ ಪರ್ ಸೆಕೆಂಡ್. ಸೊ ನೆಕ್ಸ್ಟ್ ವೇವ್ ಲೆಂತ್ ಅಂದರೆ ಇದು ವೇವ್ ವಾಪಸ್ ನಾವು ತಗೊಳ್ಳೋಣ. ಅದು ಹೈಯರ್ ಎನರ್ಜಿಯಿಂದ ಲೋವರ್ ಎನರ್ಜಿಗೆ ಎಲೆಕ್ಟ್ರಾನ್ ಕೆಳಗೆ ಬಂದಾಗ ಏನು ಎಮಿಟ್ ಮಾಡಿರ್ತೈತಲ್ಲ ಅದು. ಸೊ ವೇವ್ ಲೆಂತ್ ಅಂದರೆ ಇದು ನಿಮಗೆ ಸ್ಕೂಲ್ನೊಳಗೆ ಕಲ್ತಿರ್ತೀರಿ, ಡಿಸ್ಟೆನ್ಸ್ ಬಿಟ್ವೀನ್ 2 consecutive crust or 2 consecutive trough ಅಂತ ಹೇಳಿ, ಆ್ಯಂಡ್ ದಟ್ ಈಸ್ ವೇವ್ ಲೆಂತ್. ಈಗ ವೇವ್ ನಂಬರ್ ಅಂದ್ರೆ ಏನು ಅಂತ ಹೇಳಿ ಬರೋದಾದರೆ, ಇಫ್ ಯು ಆಲ್ರೆಡಿ ನೋ ದಿಸ್ ದಟ್ಸ್ ಗುಡ್, ಇಫ್ ನಾಟ್ ಈಗ ಹೇಳ್ತೇನೆ. ವೇವ್ ನಂಬರ್ ಈಸ್ ನಥಿಂಗ್ ಬಟ್ ವೇವ್ ಲೆಂತ್ಸ್ ಪರ್ ಸೆಕೆಂಡ್, ಪರ್ ಸೆಕೆಂಡ್ ಅಲ್ಲ, ಪರ್ ಯೂನಿಟ್ ಲೆಂತ್. ವೇವ್ ಲೆಂತ್ಸ್ ಅಂತರ ತಗೋರಿ ಅಥವಾ ವೇವ್ಸ್ ಅಂತರ ತಗೋಬೋದು. ವೇವ್ಸ್ ಪರ್ ಯೂನಿಟ್ ಲೆಂತ್ ಈಸ್ ವೇವ್ ನಂಬರ್. ಏನಂತ ಹೇಳ್ತೀನಿ ನೋಡ್ರಿ. ಸೊ ಈಗ ಇಲ್ಲೊಂದು ವೇವ್ ಐತೆ ಅಂತ ಕನ್ಸಿಡರ್ ಮಾಡಿರಿ. ಒಂದು ಸ್ವಲ್ಪ ದೊಡ್ಡ ವೇವ್ ತೊಗೊತೀನಿ. ಸೊ ಈ ವೇವ್ನೊಳಗೆ ಇದು ಟೋಟಲಿ ಫಾರ್ ಎಕ್ಸಾಂಪಲ್ 3 ಮೀಟ್ರ್ ಐತೆ ಅಂತ ತಿಕ್ಕೋರಿ.
ಎಲ್ಲಿಂದ ಎಲ್ಲಿ ಅಂತಂದ್ರೆ ಇಲ್ಲಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕ ಎಷ್ಟು ಮೀಟರ್ ಐತಿ 3 ಮೀಟರ್. ಸೊ ಲೆಟ್ ಅಸ್ ಕೌಂಟ್ ದೆರ್ ಆರ್ ಹೌ ಮೆನಿ ವೇವ್ಸ್ ಹಿಯರ್. ಸೊ ಸ್ಟಾರ್ಟಿಂಗ್ ಫ್ರಮ್ ಹಿಯರ್ ಇಲ್ಲಿಂದ ಚಾಲು ಮಾಡೋಣ ಬೇಕಾದ್ರೆ ಇಲ್ಲಿಂದ ಇಲ್ಲಿ 1 ವೇವ್ 2 3 4 5 6 7 8 9 ವೇವ್ಸ್ ಅದಾವೆ. ಸೊ ಹಿಯರ್ wave number means how many waves are present per unit length. Per unit length means in 1 meter. Here there are 9 waves in 3 meters. ಹೌದಾ? ಹಂಗಾರೆ 1 ಮೀಟರಿಗೆ ಎಷ್ಟು ವೇವ್ಸ್ ಅದಾವೆ? ಇಲ್ಲಿಂದ ಇಲ್ಲಿ ತನಕ 3 ಮೀಟರ್ನೊಳಗೆ 9 ವೇವ್ಸ್ ಅದಾವೆ ಅಂದ್ರೆ 1 ಮೀಟರ್ನಾಗ ಎಷ್ಟು ವೇವ್ಸ್ ಅದಾವೆ? 3 ವೇವ್ಸ್. ಸೊ ದಟ್ ಈಸ್ ವೇವ್ ನಂಬರ್. ಸೊ ವೇವ್ ನಂಬರ್ ಈಸ್ 3. Number of waves present per unit length, whereas frequency is a number of wavelengths per second. 1 second ನೊಳಗೆ ಎಷ್ಟು ವೇವ್ಸು? ಫ್ರೀಕ್ವೆನ್ಸಿ. 1 ಮೀಟರ್ನೊಳಗೆ ಎಷ್ಟು ವೇವ್ಸು? ಅದು ವೇವ್ ನಂಬರ್. ಈ ವೇವ್ ನಂಬರಿಗೆ ಒಂದು ಡೆರಿವೇಷನ್ ಮಾಡ್ತಾರೆ ಈಗ. ಓಕೆ, ಹೆಂಗಂತ ನಾ ಆಗಲೇ ಒಂದು ಫಾರ್ಮುಲಾ ಬರೆಯಾಗ್ತಿದ್ದಿಲ್ಲ, ನೆನ್ಪಿಟ್ಟುಗುರಿ ಅಂತ ಹೇಳಿದ್ದೀನಿ. ಎನರ್ಜಿ E is equals to h nu and that is equals to E2 minus E1 ಅಂತ ಹೇಳಿ. ಹೌದಾ? E2 minus E1 ಅಂದರೆ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಇಲೆಕ್ಟ್ರಾನ್ ಫಸ್ಟಿಗೆ ಲೋವರ್ ಎನರ್ಜಿ ಲೆವೆಲ್ನೊಳಗಿರುತ್ತೆ E1, ಇಟ್ ಜಂಪ್ಸ್ ಟು ಹೈಯರ್ ಎನರ್ಜಿ ಲೆವೆಲ್ E2, ದ ಸೇಮ್ ಎಲೆಕ್ಟ್ರಾನ್. ವೆನ್ ಇಟ್ ಕಮ್ಸ್ ಬ್ಯಾಕ್ ಇಟ್ ಎಮಿಟ್ಸ್ ಅ ರೇಡಿಯೇಷನ್ ಆಫ್ ಎನರ್ಜಿ h nu, ವೇರ್ nu is the frequency of this wave. ಸೊ ಈಗ ನಮಗೆ ಈ ವೇವದ್ದು ವೇವ್ ನಂಬರಿಗೆ ಡೆರಿವೇಷನ್ ಬೇಕು. ಈ ವೇವದ್ದು ಫ್ರೀಕ್ವೆನ್ಸಿ ಅಲ್ಲ, ವೇವ್ ನಂಬರಿಗೆ ಒಂದು ಡೆರಿವೇಷನ್ ಬೇಕು. ಹೆಂಗೆ ಮಾಡ್ತಾರೆ ಈಗ ನೋಡ್ರಿ. ನಮ್ಗೆ ಟೋಟಲ್ ಎನರ್ಜಿ ಫಾರ್ಮುಲಾ ಗೊತ್ತೈತೆ ನೋಡ್ರಿ, ಒಂದು ಸರ್ತಿ ನೆನ್ಪು ಮಾಡ್ಕೊಂಡು ಆಗಲೇ ಡೆರಿವೇಷನ್ ಮಾಡಿದ್ವಿ. ಟೋಟಲ್ ಎನರ್ಜಿ ಫಾರ್ಮುಲಾ ಈಸ್ ಮೈನಸ್ mz² e⁴ ಡಿವೈಡೆಡ್ ಬೈ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ n² h². ನಾ ಹೇಳಿದ್ನಲ್ಲ, ಈ ಡೆರಿವೇಷನ್ ಒಳಗೆ ಇಷ್ಟಿಟ್ಕೊಂಡು ಟರ್ಮ್ಸ್ ನೆನ್ಪಿಟ್ಕೊಳ್ಳೋದು ಒಂದೇ ಈ ಚಾಪ್ಟರ್ನಾಗ ಇರುವಂಥ ಡಿಫಿಕಲ್ಟ್ ಪಾರ್ಟ್. ಓಕೆ, ಈಗ ಟೆಕ್ಸ್ಟ್ ಬುಕ್ ಕಡೆ ಬರೋಣ. ಎಕ್ಸ್ಪ್ರೆಷನ್ ಫಾರ್ ವೇವ್ ನಂಬರ್. ವಿ ನೋ ದಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಎನರ್ಜಿ ಆಫ್ ಎನ್ ಎಲೆಕ್ಟ್ರಾನ್ ಇನ್ ದ nth ಆರ್ಬಿಟ್ ಆಫ್ ಹೈಡ್ರೋಜನ್ ಲೈಕ್ ಆಟಮ್ ಈಸ್ ಅಂತ ಹೇಳಿ ಫಾರ್ಮುಲಾ ಬರ್ದಾರ. ವೆನ್ ದ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ದ ಆರ್ಬಿಟ್ n2 ಟು ಆರ್ಬಿಟ್ n1 ಅಂದ್ರೆ ನಾ E2 E1 ಅಂತಿದ್ವಲ್ಲ, ಅವರು n2 n1 ಅಂದಾರ. n2 is greater than n1. A photon of frequency nu is emitted. ನಾ ಹೇಳಿದ್ನಲ್ಲ, ಒಂದು ಫೋಟಾನ್ ಆಫ್ ಫ್ರೀಕ್ವೆನ್ಸಿ nu is emitted. According to Bohr's second postulate we have, actually third postulate ಅದು, h nu is equals to En2 minus En1. ಅಲ್ಲಿಂದ ಕಂಟಿನ್ಯೂ ಮಾಡ್ತಾರೆ. ಈಗ ಒಂದೇ ಮಾತು ನಾನು ಹೇಳ್ತೀನಿ, ಅದು ಮುಂದೆ ಏನಾಗುತ್ತೆ. ಈ ಫಾರ್ಮುಲಾ ನೆನ್ಪಿಟ್ಕೊಂಡಿರಿ. ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ nth ಸ್ಟೇಷನರಿ ಆರ್ಬಿಟ್ ಅಂದ್ರೆ ಇಲ್ಲಿ n is equals to ನೀವೇನು ವ್ಯಾಲ್ಯೂ ಹಾಕ್ತಿರಲ್ಲ ಅದ್ರ ತಕ್ಕಂಗೆ ಅಷ್ಟನ್ನೇ ಸ್ಟೇಷನರಿ ಆರ್ಬಿಟ್ನೊಳಗೆ ಆ ಎಲೆಕ್ಟ್ರಾನದ್ದು ಎನರ್ಜಿ ಎಷ್ಟೈತಿ ಅಂತ ಗೊತ್ತಾಗ್ತೈತಿ. ಹೌದಾ? ಸೊ ಈಗ ಒಂದು ಕೆಲಸ ಮಾಡೋಣ ನಾವು. ಒಂದು ಎನರ್ಜಿ ಲೆವೆಲ್ ನಾ E1 ಅಂತಿದ್ನಲ್ಲ, ಹಂಗೆ En1 ಅಂತಿನ ಅಂದ್ರೆ ಅದು E1 ಅಂತ ನಾವು ಬರೆದು ಬಿಟ್ರೆ ಇದು ಒಂದನೇ ಸ್ಟೇಷನರಿ ಆರ್ಬಿಟ್ ಅಂತ ಆಗ್ಬಿಡ್ತೈತಿ. ನಮಗೆ ಜನರಲ್ ತೊಗೋಬೇಕಲ್ಲಿ. ಈಗ ಒಂದನೇ ದರ ಇರಲಿ, ಎರಡನೇ ದರ ಇರಲಿ, ಮೂರನೇ ದರ ಇರಲಿ ಅಂಥೇಳಿ. ಸೊ ಅದಕ್ಕೆ En1 ಅಂತ ತೊಗೊತೇನೆ. ಸೊ ದರ್ ಈಸ್ ಒನ್ ಮೋರ್ ಎನರ್ಜಿ ಲೆವೆಲ್ ವಿಚ್ ಈಸ್ En2. ಇದು n1 ಅಂದರೆ 1, ಇದು n2 ಅಂದರೆ 2 ಆಗಬಹುದು. ಅಥವಾ n1 ಅಂದರೆ ಸೆಕೆಂಡ್ ಎನರ್ಜಿ ಲೆವೆಲ್, n2 ಅಂದರೆ ಫೋರ್ತ್ ಎನರ್ಜಿ ಲೆವೆಲ್, ಅಂದರೆ ಒಂದನೇದ್ರಿಂದ ಸೀದಾ ಫೋರ್ತ್ಗೆ ಜಂಪ್ ಆಗಿರ್ಬೋದು ಅದು. ಸೊ ಆ ರೀತಿ ಅವ್ರು ಏನು ಮಾಡಾಕತ್ತಾರೆ, ಲೆಟ್ ಅಸ್ ಕನ್ಸಿಡರ್ 2 ಎನರ್ಜಿ ಲೆವೆಲ್ಸ್. ದ ನೇಮ್ ಆಫ್ ಫಸ್ಟ್ ಎನರ್ಜಿ ಲೆವೆಲ್ ಈಸ್ En1 ಆ್ಯಂಡ್ ದ ನೇಮ್ ಆಫ್ ಸೆಕೆಂಡ್ ಎನರ್ಜಿ ಲೆವೆಲ್ ಈಸ್ En2. ಇಫ್ ಎನ್ ಎಲೆಕ್ಟ್ರಾನ್ jumps from En1 to En2 absorbing some kind of energy, and when that electron comes back to En1 it emits radiation. ಈ ರೇಡಿಯೇಷನ್ನಿಗೆ ವೇವ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋಣ ನಾವೀಗ.
ಅಂತ ಹೇಳ್ತಾರೆ. ಹೌದ್ರಿ? ಈಗ ನೋಡ್ರಿ, ಇಲ್ಲೇನು ರೇಡಿಯೇಷನ್ ಎಮಿಟ್ ಆತಲ್ಲ, ಅದರದ್ದು ಎನರ್ಜಿ ಎಷ್ಟು ಎಮಿಟ್ ಆಗಿರ್ತೈತಿ? ಲೆಟ್ ಅಸ್ ಸೇ ಇಫ್ ಇಟ್ ಈಸ್ ಇ. ಅಕಾರ್ಡಿಂಗ್ ಟು ಬೋರ್ಸ್ ಥರ್ಡ್ ಪಾಸ್ಟುಲೇಟ್, ದಿಸ್ ಇ ವಿಲ್ ಬಿ ಈಕ್ವಲ್ ಟು EN2 ಮೈನಸ್ EN1. ಇದನ್ನು ಡಿಸ್ಕಸ್ ಮಾಡೀವಿ ನಾವು ಈಗ, ಹೌದಲ್ರಿ? ಸೊ ಇದನ್ನು ಯೂಸ್ ಮಾಡ್ಕೊಂಡು ಡೆರಿವೇಷನ್ ಸ್ಟಾರ್ಟ್ ಮಾಡ್ತಾರೆ ವೇವ್ ನಂಬರಿಗೆ. ಸೊ ಲೆಟ್ ಅಸ್ ರೈಟ್ ಎನರ್ಜಿ E is equals to EN2 ಮೈನಸ್ EN1. ಸೊ ಈ ಎನರ್ಜಿ ಈಸ್ ಈಕ್ವಲ್ಸ್ ಟು ಏನಿರುತ್ತೆ ಗೊತ್ತು, ನೆನಪತ್ತಲ್ಲ ನಿಮ್ಮ ಫಾರ್ಮುಲಾ? E is equals to hν ಬರಿಬೋದು ನಾವು. ನಮಗೆ ಆ್ಯಕ್ಚುಲಿ ಫಾರ್ಮುಲಾ ಎದಕ್ಕೆ ಬೇಕಾಗೈತೆ ಹೇಳ್ರಿ? ವೇವ್ ನಂಬರಿಗೆ ಬೇಕು, ಹೌದಾ? ಸೊ ಈಗೇನು ಮಾಡ್ತೀನಿ ನಾನು, EN2 ಮೈನಸ್ EN1 ಆತಾ. ನೆಕ್ಸ್ಟು ಫಸ್ಟಿಗೆ ಫ್ರೀಕ್ವೆನ್ಸಿಗೆ ಅಂತ ಹೇಳಿ ಬರ್ಕೋರಿ, ಹೆಚ್ ಆ ಕಡೆ ಕಳಿಸ್ರಿ. ಸೊ ದಿಸ್ ಬಿಕಮ್ಸ್ EN2 ಮೈನಸ್ EN1 ಡಿವೈಡೆಡ್ ಬೈ ಹೆಚ್. ಸೊ ಇದ್ರದ್ದು ನೆಕ್ಸ್ಟ್ ನಮಗೀಗ ವೇವ್ ನಂಬರ್ ಬೇಕು, ಹೌದಲ್ರಿ? ವೇವ್ ನಂಬರ್ ಅಂದರೆ ಏನು ಹೇಳಿದ್ನೆ ಆಗಲೇ? ನಂಬರ್ ಆಫ್ ವೇವ್ಸ್ ಪರ್ ಯೂನಿಟ್ ಲೆಂತ್. ಸೊ ಇದನ್ನು ಆ್ಯಕ್ಚುಲಿ ಹೆಂಗೆ ಕ್ಯಾಲ್ಕ್ ಮಾಡ್ತಾರೆ ಗೊತ್ತೇನು? ವೇವ್ ನಂಬರನ್ನು ಇಲ್ಲಿ ಬರ್ದಿದ್ದು ಇನ್ನೂ ಫ್ರೀಕ್ವೆನ್ಸಿ ಇದು, ವೇವ್ ನಂಬರ್ ತನಕ ನಾವು ಬಂದಿಲ್ಲ. ಸೊ ವೇವ್ ನಂಬರನ್ನು ಹೆಂಗೆ ಬರೀತಾರೆ ಅಂದರೆ, ವೇವ್ ನಂಬರ್ ಈಸ್ ನಥಿಂಗ್ ಬಟ್ ದ ರೆಸಿಪ್ರೋಕಲ್ ಆಫ್ ವೇವ್ ಲೆಂತ್. ಅಂದರೆ ವೇವ್ ಲೆಂತ್ ಲಾಂಬ್ಡಾ ಇರ್ತೈತಲ್ಲ, ಅದರದ್ದು ರೆಸಿಪ್ರೋಕಲ್ ನಾವು ತೊಗೊಂಡ್ರೆ ಅದು ವೇವ್ ನಂಬರ್ ಅಂತ ಕರೀತಾರೆ. ಓಕೆ, ಈಗ ನೋಡ್ರಿ, ನಮ್ಮ ಕಡೆ ಇನ್ನೊಂದು ಫಾರ್ಮುಲಾ ಐತಿ. ಇದು ಒಂದೇ ಸರ್ತಿ ಅಷ್ಟೇ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ಅಷ್ಟೇ. ಸ್ಪೀಡ್ ಆಫ್ ಲೈಟಿಗೆ ಒಂದು ಫಾರ್ಮುಲಾ ಐತೆ, ಹೌದಾ? ಈಗ ಏನು ಮಾಡ್ರಿ ಅಂದ್ರೆ, C ಈಸ್ ಈಕ್ವಲ್ಸ್ ಟು ನ್ಯೂ ಲಾಂಬ್ಡಾ ಅಂತ ಒಂದು ಫಾರ್ಮುಲಾ ಐತೆ. ಸ್ಪೀಡ್ ಆಫ್ ಲೈಟ್ ಈಸ್ ಈಕ್ವಲ್ಸ್ ಟು ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್ ಅಂತ. ಈ ವೇವ್ ಲೆಂತನ್ನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಬರ್ರಿ, ಸಿನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಹೋಗ್ರಿ, ವೇವ್ ಲೆಂತನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬರ್ರಿ. ಸೊ ದ್ಯಾಟ್ ಗಿವ್ಸ್ ಅಸ್, ಈ ಕಡೆ ಬಂದ್ರದ್ದು ಏನಾಗುತ್ತೆ ಹೇಳ್ರಿ, 1 ಬೈ ಲಾಂಬ್ಡಾ. ಸಿ ಆ ಕಡೆ ಗಳಿಸ್ಬಿಟ್ರೆ ನ್ಯೂ ಬೈ ಸಿ. ನ್ಯೂ ಬೈ ಸಿ ಈಸ್ ಈಕ್ವಲ್ಸ್ ಟು 1 ಲಾಂಬ್ಡಾ. 1 ಬೈ ಲಾಂಬ್ಡಾ ಅಂದ್ರೆ ಆ್ಯಕ್ಚುಲಿ ಏನು ಹೇಳ್ರಿ, ಈಗ ನಾಗಲೇ ಹೇಳಿದ್ನಲ್ಲ, ವೇವ್ ನಂಬರ್. ವೇವ್ ನಂಬರಿಗೆ ನಮ್ಗೆ ಡೆರಿವೇಷನ್ ಬೇಕಾಗಿತ್ತಿಲ್ಲ. ಈಗ ಅದಕ್ಕೆ ಏನು ಮಾಡ್ಬಿಡೋದು ಗೊತ್ತೇನೆ, ಇಲ್ಲಿ ಎಲ್ಲಿಗೆ ನಾವು ಡೆರಿವೇಷನ್ ಇದನ್ನು ಸ್ಟಾಪ್ ಮಾಡಿದ್ವಿ ಅಲ್ಲಿಗೆ ವಾಪಸ್ ಬರ್ರಿ ಈಗ. ಸೊ ಅದೇನಾಗ್ತೈತೆ ಅಂದರೆ, ನ್ಯೂ ಅಂತ ಸಿಕ್ಕೈತಿಲ್ಲ, ಈಗ ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ ಸಿ ಮಾಡಿರಿ. ನ್ಯೂ ಬೈ ಸಿ ಅಂದರೆ ಇಲ್ಲೊಂದು ಸಿ ಬಂತು, HC ಅಂತ ಹೇಳಿ. ಅಂದರೆ ನ್ಯೂ ಬೈ ಸಿ ಅಂದ್ರೆ ಏನೀಗ? ನ್ಯೂ ಬೈ ಸಿ ಅಂದ್ರೆ ಏನು? ನ್ಯೂ ಬೈ ಸಿ ಅಂದ್ರೆ ಏನು? 1 ಬೈ ಲಾಂಬ್ಡಾ. 1 ಬೈ ಲಾಂಬ್ಡಾ ಅಂದ್ರೆ ಏನು? ವೇವ್ ನಂಬರ್. ಸೊ ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೊಂಟಿವಿ, ಹೌದಾ? ಸೊ ಅದಕ್ಕೆ ನಾನು ಇನ್ನೊಂದು ಸರ್ತಿ ನ್ಯೂ ಈಸ್ ಈಕ್ವಲ್ಸ್ ಟು ಅಂತ ಬರಿತೀನಿ. ನ್ಯೂ ಈಸ್ ಈಕ್ವಲ್ಸ್ ಟು ಆಗಲೇ ನಾವು ಬರೆದಿದ್ವಿ EN2 ಮೈನಸ್ EN1 ಡಿವೈಡೆಡ್ ಬೈ ಹೆಚ್. ಇಲ್ಲೊಂದು ಸಿ ಡಿವೈಡ್ ಮಾಡಿಬಿಟ್ರೆ ಇದು ಹೋಗಿ ನ್ಯೂ ಬಾರ್ ಅಂದರೆ ವೇವ್ ನಂಬರದ್ದು ಫಾರ್ಮುಲಾಕ್ಕೆ ಬರ್ತೈತಿ ಈಗ ಅದು. ಸೊ ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಅಂತ ಹೇಳಿದ್ದೀನಿ. ಇಲ್ಲೇನು EN2 ಮತ್ತು EN1 ಅಂತದವಲ್ಲ, ಈ EN2 ಮತ್ತು EN1 ಒಳಗೆ ನಾವು ಫಾರ್ಮುಲಾ ಬರಿತೀವಿ. ಯಾವ ಫಾರ್ಮುಲಾ ಗೊತ್ತೇನೆ? ಆ ಟೋಟಲ್ ಎನರ್ಜಿ ಫಾರ್ಮುಲಾ ಇರ್ತದಲ್ಲ, ಟೋಟಲ್ ಎನರ್ಜಿ ಫಾರ್ಮುಲಾ E ಈಸ್ ಈಕ್ವಲ್ಸ್ ಟು ನೆನಪೈತಲ್ಲ, ಮೈನಸ್ mz² e⁴ ನೆನಪೈತಿಲ್ಲ, ಡಿವೈಡೆಡ್ ಬೈ 8 ε0² n². ಆ n² ಬರೀಬೇಕಾರೆ ನಾವು ಒಂದು ಕೆಲಸ ಮಾಡೋಣ, ಈ ಎನರ್ಜಿನ ನಾವು ಫಾರ್ಮುಲಾ ಬರೆಯಾಕತ್ತೀವಲ್ಲ ಹೆಂಗೂ, ಇದು EN1 ಇರಲಿ. ಸೊ ಇದು EN1 ಅಂತ ಅಂದ್ಕೊಂಡ್ರೆ ಇಲ್ಲಿ n ಜಗದಾಗ ನಾನು n1² ಅಂತ ಬರಿತೀನಿ, ಜಸ್ಟ್ n² ಬರೀ ಬದಲಿ, ಅರ್ಥಾತ್ n1² h². ಇದು ಎದ್ರದ್ದು EN1 ಫಾರ್ಮುಲಾ. ಸಿಮಿಲರ್ಲಿ EN2 ಫಾರ್ಮುಲಾ. ಸೊ EN2 ಈಸ್ ಈಕ್ವಲ್ಸ್ ಟು ಮೈನಸ್ mz², ಇವೆಲ್ಲ ಮತ್ತು ಸೇಮ್ ಬರ್ತವೆ ಕಾಮನ್, e⁴ 8 ε0² n1² ಬರ್ತಿದ್ವಲ್ಲ, ಈ ಸರ್ತಿ n2² ಅಂದರೆ ಎಷ್ಟನೇ ಸ್ಟೇಷನರಿ ಆರ್ಬಿಟರ್ ಇರ್ತದೆ, ಅದರ ವ್ಯಾಲ್ಯೂ ಬರೀಬೇಕಲ್ಲ ಅಷ್ಟೇ. EN1 EN2 ಬರ್ದ್ವಿ. ಇವೆರಡನ್ನೂ ತೊಗೊಂಡು ಹೋಗಿ ಆ ನ್ಯೂದ ಫಾರ್ಮುಲಾದಾಗ ಹಾಕ್ಬೇಕು. ನಾವಾಗಲೇ ಬರ್ದಿದ್ವಲ್ಲ, ನ್ಯೂ ಈಸ್ ಈಕ್ವಲ್ಸ್ ಟು EN2 ಮೈನಸ್ EN1 ಡಿವೈಡೆಡ್ ಬೈ ಹೆಚ್. ಅದರೊಳಗೆ ಹಾಕಿದರೆ ಭಾಳಷ್ಟು ಟರ್ಮ್ಸ್ ಕಾಮನ್ ಬರ್ತಾವೆ ನೋಡ್ರಿ.
ಇದಿಷ್ಟ ವ್ಯಾಲ್ಯೂ ಬಿಟ್ರೆ n1 ಸ್ಕ್ವೇರ್ ಮತ್ತು n2 ಸ್ಕ್ವೇರ್ ವ್ಯಾಲ್ಯೂ ಬಿಟ್ರೆ ಹಂಗಂದ್ರೆ ಈ n1 ಸ್ಕ್ವೇರ್ ಮತ್ತು n2 ಸ್ಕ್ವೇರ್ ಬಿಟ್ಟು ಉಳ್ಕಿದೆಲ್ಲ ಏನು ಸೇಮ್ ಆಯ್ತು ನೋಡ್ರಿ ಎರಡು ಕಡೆ. ಅದಷ್ಟು ಪೋರ್ಷನ್ ನಾವು ಕಾಮನ್ ತೆಗೆದುಬಿಟ್ರೆ ಏನೇನು ಕಾಮನ್ ತೆಗಿಬೋದು ನೋಡ್ರಿ ಈಗೆಲ್ಲ z ಸ್ಕ್ವೇರ್ e⁴ 8 ಕಾಮನ್ ತೆಗಿಬೋದು ಎಪ್ಸಿಲಾನ್ ಸ್ಕ್ವೇರ್ h ಸ್ಕ್ವೇರ್. ಇದಿಷ್ಟು ಕಾಮನ್ ತೆಗೆದು ಆ ಫ್ರೀಕ್ವೆನ್ಸಿದು ಫಾರ್ಮುಲಾದಾಗ ಹಾಕೊಂಡು ಫಸ್ಟಿಗೆ. ಸೊ ಫ್ರೀಕ್ವೆನ್ಸಿ ಫಾರ್ಮುಲಾದಾಗ ನ್ಯೂ ಇಸ್ ಈಕ್ವಲ್ಸ್ ಟು ಆಗಲೇ ಏನಿತ್ತು ನಿಮ್ಗೆ ನೆನಪಿತ್ತಂದ್ರೆ en2 ಹಿಂಗೆ ಬರಿತಿದ್ವಿ ನಾವು en2 ಮೈನಸ್ en1 ಡಿವೈಡೆಡ್ ಬೈ ಹೆಚ್. ಆಮೇಲೆ ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ ಸಿ ಆಮೇಲೆ ಮಾಡೋಣಂತ್ರಿ. ಆ ಡಿವೈಡ್ ಬೈ ಸಿ ಆಮೇಲೆ ನೋಡೋಣಂತ. ಫಸ್ಟಿಗೆ ಬರೋದು ನೋಡಿರಿ ಫ್ರೀಕ್ವೆನ್ಸಿದಷ್ಟೇ. ಸೊ ಈಗ ನಾನು ಏನು ಮಾಡ್ತೀನಿ en2 en1 ಒಳಗೆ ಆ ವ್ಯಾಲ್ಯೂಸ್ ಒಂದು ಹಾಕ್ಬೇಕು ನಾವು ಈಗ ಬರ್ದಿದ್ದಲ್ಲ ಉದುದನ್ನು ಮತ್ತು ಡಿವೈಡ್ ಬೈ ಹೆಚ್ ಮಾಡ್ಬೇಕು ಅದಕ್ಕೆ. ಸೊ ಈಗ ನೋಡಿರಿ ನಾನು ಹೇಳಿದ ನೀವು ಈಸಿ ಅದು ಡೆರಿವೇಷನ್ ಬಟ್ ಟರ್ಮ್ಸ್ ಭಾಳ ಬರ್ತಾವೆ. ಸೊ en2 ಜಾಗದಾಗ ನಾನು ಬರೀತೀನಿ ಹೆಂಗಂತ ಮೈನಸ್ z ಸ್ಕ್ವೇರ್ e⁴ ಡಿವೈಡೆಡ್ ಬೈ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ ಹೆಚ್ ಸ್ಕ್ವೇರ್ಕಿನ್ನ ಮೊದಲು ಬೇಕಾರೆ n2 ಸ್ಕ್ವೇರ್ ಹೆಚ್ ಸ್ಕ್ವೇರ್. ಇದು en2 ಬರ್ದಿನ ಈಗ ಮೈನಸ್ en1 ಬರೀಬೇಕಾರೆ ಅದ್ರ ಫಾರ್ಮುಲಾದಾಗೂ ಮೈನಸ್ ಅಂತ ಸ್ಟಾರ್ಟ್ ಆಗ್ತೈತಿಲ್ಲ ರೀ. ಅದು ಟೋಟಲ್ ಎನರ್ಜಿ ಫಾರ್ಮುಲಾನ ಮೈನಸ್ ಅಂತ ಸ್ಟಾರ್ಟ್ ಆಗ್ತೈತಿ. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗಿ z ಸ್ಕ್ವೇರ್ e⁴ ಡಿವೈಡೆಡ್ ಬೈ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ n1 ಸ್ಕ್ವೇರ್ ಹೆಚ್ ಸ್ಕ್ವೇರ್. ಇದಕ್ಕೆ ಹೋಲ್ ಡಿವೈಡೆಡ್ ಬೈ ಹೆಚ್ ಇರ್ತೈತಿ. ಸೊ ಈ ಹೋಲ್ ಡಿವೈಡೆಡ್ ಬೈ ಹೆಚ್ ಏನಾಗುತ್ತೆ ಅಂತ ಹೇಳ್ತೀನಿ ನಾನು. ಈಗ ಇವಿಷ್ಟು ಟರ್ಮ್ಸ್ ನಾವು ಕಾಮನ್ ತೆಗಿತೀವಿ. mz ಸ್ಕ್ವೇರ್ e⁴ ಈ ಕಡೆ mz ಸ್ಕ್ವೇರ್ e⁴ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ ಮತ್ತು ಹೆಚ್ ಸ್ಕ್ವೇರ್ ಕಾಮನ್ ತೆಗಿತೀವಿ. ಉಳಿದಿತ್ತೇನು ಒಳಗಂದ್ರೆ n1 ಸ್ಕ್ವೇರ್ ಡಿನಾಮಿನೇಟರ್ಗೆ ಐತಿ, ಇದ್ರ ಜೋಡಿ ಪಾಸಿಟಿವ್ ಸಿಂಬಾಲ್ ಇರುತ್ತೆ. n2 ಸ್ಕ್ವೇರ್ ಒಂದು ಉಳಿತೈತಿ ಒಳಗೆ, ಅದ್ರ ಜೋಡಿ ಮೈನಸ್ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಈ ಪಾಸಿಟಿವ್ ಇದ್ದದ್ದು n1 ಸ್ಕ್ವೇರ್ 1/n1 ಸ್ಕ್ವೇರ್ ಉಳಿತೈತಲ್ಲ ಅದನ್ನು ಫಸ್ಟಿಗೆ ಬರೆದು ನೆಗೆಟಿವ್ದು ಆ ಕಡೆ ಬರಿತೀವಿ. ಓಕೆ. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಈಗ ಇವಿಷ್ಟು ಕೂಡಿಸಿ ಬರೆದಾಗ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ಸ್ ಟು z ಸ್ಕ್ವೇರ್ e⁴ ಡಿವೈಡೆಡ್ ಬೈ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ ಹೆಚ್ ಸ್ಕ್ವೇರ್ ಮಾಡಿ ನಾ ಹೇಳಿದ್ನಲ್ಲ n1 ಸ್ಕ್ವೇರ್ ಫಸ್ಟಿಗೆ ಬರ್ತೈತೆ ಬಿಕಾಸ್ ಇಟ್ ಈಸ್ ಪಾಸಿಟಿವ್ ಮೈನಸ್ 1 ಡಿವೈಡೆಡ್ ಬೈ n2 ಸ್ಕ್ವೇರ್. ಸೊ ಈಗ ನೆಕ್ಸ್ಟ್ ಇದಕ್ಕೆ ಹೋಲ್ ಡಿವೈಡ್ ಬೈ ಹೆಚ್ ಇತ್ತಲ್ಲ, ಆ ಹೆಚ್ ಇದು ಡಿನಾಮಿನೇಟರ್ನಾಗ ಐತಿ, ಇದು ಡಿನಾಮಿನೇಟರ್ನಾಗ ಐತಿ ಹೆಚ್. ಸೊ ಡಿನಾಮಿನೇಟರ್ ಎರಡು ಮಲ್ಟಿಪ್ಲೈ ಆಗಿ ಅವು ಕ್ಯಾನ್ಸಲ್ ಆಗಂಗಿಲ್ಲ. ಅವು ಆಗಿ ಈ ಹೆಚ್ ಸ್ಕ್ವೇರ್ ಇದ್ದಿದ್ದು ದಿಸ್ ಬಿಕಮ್ಸ್ h³. ಇದನ್ನು ಇಕ್ವೇಷನ್ 11ನೇ ಕೊಟ್ಟಾರೆ ನೋಡ್ರಿ ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ. mz ಸ್ಕ್ವೇರ್ e⁴ ಡಿವೈಡ್ ಬೈ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ h³ ಇಂಟು ಬ್ರಾಕೆಟ್ 1/n1 ಸ್ಕ್ವೇರ್ ಮೈನಸ್ 1/n2 ಸ್ಕ್ವೇರ್. ಇನ್ನೂ ವೇವ್ ನಂಬರಿಗೆ ಹೋಗಿಲ್ಲ ನಾವು. ವೇವ್ ನಂಬರ್ ಬೇಕಂದ್ರೆ ಎರಡಕ್ಕೂ ಡಿವೈಡ್ ಬೈ ಸಿ ಮಾಡ್ಬೇಕು. ಈಗ ಮಾಡಿಬಿಡು ಅಂತಲ್ರಿ ಇಲ್ಲಿ. ಸೊ ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ ಸಿ ಮಾಡಿದರೆ ನ್ಯೂ ಬೈ ಸಿ, ಇಲ್ಲೂ ಡಿವೈಡ್ ಬೈ ಸಿ ಮಾಡಿದರೆ ಇಲ್ಲಿ ನಡಕ್ಕೆ ಒಂದು ಸಿ ಬರ್ತೈತೆ, ಲಾಸ್ಟಿಗೆ ಬರೀರಿ ನಡಕ್ಕರ ಬರೀರಿ. ಸೊ ದಿಸ್ ಈಸ್ ಇಲ್ಲೇ ಈ ಫ್ರೀಕ್ವೆನ್ಸಿ ಡಿವೈಡ್ ಬೈ ಸಿ ಅಂದ್ರೆ ಆಗಲೇ ಹೇಳಿದ್ದೆ ವೇವ್ ನಂಬರ್. ಸೊ ಇದು ವೇವ್ ನಂಬರ್ ಫಾರ್ಮುಲಾ. ವೇವ್ ನಂಬರ್ ಇಸ್ ಈಕ್ವಲ್ಸ್ ಟು mz ಸ್ಕ್ವೇರ್ e⁴ ಡಿವೈಡೆಡ್ ಬೈ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ h³ ಸಿ ಇಂಟು 1/n1 ಸ್ಕ್ವೇರ್ ಮೈನಸ್ 1/n2 ಸ್ಕ್ವೇರ್. ಇಷ್ಟಾತು. ಈಗ ಇಕ್ವೇಷನ್ 11 ಕಡೆ ನಾವು ಟೆಕ್ಸ್ಟ್ ಬುಕ್ ಕಡೆ ಬಂದರೆ ಅಲ್ಲಿ ಕೆಳಗೆ ಕೊಟ್ಟಾರೆ ನೋಡ್ರಿ. ವೇವ್ ನಂಬರ್ ನ್ಯೂ ಬಾರ್ ಆಫ್ ಅ ಸ್ಪೆಕ್ಟ್ರಲ್ ಲೈನ್ ಈಸ್ ನಥಿಂಗ್ ಬಟ್ ದ ರೆಸಿಪ್ರೋಕಲ್ ಆಫ್ ಇಟ್ಸ್ ವೇವ್ ಲೆಂತ್. ಇಟ್ ಗಿವ್ಸ್ ನಂಬರ್ ಆಫ್ ವೇವ್ಸ್ ಪರ್ ಯೂನಿಟ್ ಲೆಂತ್. ಆಮೇಲೆ ಅವರು ಅದ್ರ ನೆಕ್ಸ್ಟ್ ಹೇಳ್ಯಾರ. ನಾ ಆಗಲೂ ನಿಮ್ಗೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದ್ದೆ. ಏನ್ರಿ ವೇವ್ ನಂಬರ್ ಈಸ್ ಈಕ್ವಲ್ಸ್ ಟು 1/λ ದಟ್ ಈಸ್ ಈಕ್ವಲ್ಸ್ ಟು ನ್ಯೂ ಬೈ ಸಿ. ದಟ್ ಈಸ್ ಬಿಕಾಸ್
ವಿ ಹ್ಯಾವ್ ಅ ಫಾರ್ಮುಲಾ ಸಿ ಈಸ್ ಈಕ್ವಲ್ಸ್ ಟು ನ್ಯೂ ಲ್ಯಾಂಬ್ಡಾ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಲ್ಲೇನು ನಾ ಬರೆದಿನಲ್ಲ ಇದು ಈಕ್ವೇಷನ್ 12 ಈಗಿದೆ. ಸೊ ಇಲ್ಲಿಗೆ ಆ್ಯಕ್ಚುಲಿ ವೇವ್ ನಂಬರ್ದು ಫಾರ್ಮುಲಾ ಮುಗೀತು. ಆದರೆ ನಿಮ್ಗೆ ನೆನಪಿದ್ರೆ ನೀವು ಕೆಮಿಸ್ಟ್ರಿ ಒಳಗೆ ಈ ರೀತಿ ಒಂದು ಫಾರ್ಮುಲಾ ಯೂಸ್ ಮಾಡಿರ್ತೀರಿ. ವೇವ್ ನಂಬರ್ ಹೋಪ್ಫುಲಿ ಯೂಸ್ ಮಾಡಿರಂತ ಅಂದ್ಕೊಂಡಿನ. ವೇವ್ ನಂಬರ್ ಈಸ್ ಈಕ್ವಲ್ಸ್ ಟು 1/λ ಈಸ್ ಈಕ್ವಲ್ಸ್ ಟು ರಿಡ್ಬರ್ಗ್ಸ್ ಕಾನ್ಸ್ಟಂಟ್ ಆರ್ ಇಂಟು ಬ್ರಾಕೆಟ್ 1/n1² ಮೈನಸ್ 1/n2² ಅಂತ ಹೇಳಿ. ಇಲ್ಲೇನಾದ್ರು ಗೊತ್ತಾನೆ, ಇದ್ರ ಹಿಂದಿನ ಫಾರ್ಮುಲಾ ಬರೆದಿಲ್ಲ, ಅದರೊಳಗೆ ಈ ಇದು ವೇವ್ ನಂಬರ್ ಈಸ್ ಈಕ್ವಲ್ಸ್ ಟು mz² e⁴ / 8ε0² h³ ಅದೆಲ್ಲ ಜಗದಾಗ ಆರ್ ಅಂತ ಬರೆದ್ಬಿಟ್ಟಾರ. ಅಂದ್ರೆ ಏನೀಗ ಅಂದ್ರೆ ಇಲ್ಲೇ ವೇರ್ ಆರ್ ಈಸ್ ಈಕ್ವಲ್ಸ್ ಟು ಆರ್ ಅಂದ್ರೆ ಏನಿಲ್ಲೇ ಎಮ್ ದೊಡ್ಡದು ಟರ್ಮ್ ಇತ್ತಲ್ಲ ಅದು ಫಸ್ಟಿಗೆ, ಇದೆಲ್ಲ ಸೇರಿ ನಾವು ಹೊರಗೆ ಕಾಮನ್ ತೆಗೆದಿರ್ತೀವಿ ನೋಡ್ರಿ. ಇಲ್ಲಿ ಈ ಕಾಮನ್ ತೆಗೆದಿರ್ತೀವಲ್ಲ ಆ ಪಾರ್ಟ್ ಅದು mz² e⁴ ಡಿವೈಡೆಡ್ ಬೈ 8ε0² h³ c. ಇಷ್ಟೆಲ್ಲ ಇಲ್ಲಿ ಬರೆಯೋ ಬದಲಿ ಅದರ ಜಗದಾಗ ಆರ್ ಅಂತ ಬರೆದು ಬಿಡ್ತಾರೆ, ವಿಚ್ ಇಸ್ ಕಾಲ್ಡ್ ಆಸ್ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್. ಈಗ ನೀವು ಇದನ್ನು ಪೇಜ್ ನಂಬರ್ 30 ಒಳಗೆ ನೋಡ್ಬೋದಲ್ಲೇ. ಪೇಜ್ ನಂಬರ್ 30 ಒಳಗೆ ಕೊಟ್ಟಾರ ನೋಡ್ರಿ. ಇನ್ ದ ಕೇಸ್ ಆಫ್ ಹೈಡ್ರೋಜನ್ ಇದು z ಇಸ್ ಈಕ್ವಲ್ಸ್ ಟು 1 ಅಂತ ಹಾಕಿ ಇನ್ನೊಂದು ಬರ್ತಾರೆ, ಅವಾಗದು z² ಹೋಗ್ಬಿಟ್ಟೈತಿ. ಈ ಟರ್ಮ್ ಹೋಗಿ ಬರೀ me⁴ ಆಗೈತಿ. ನಡೀತೈತೆ ಅದನ್ನು. ಹೈಡ್ರೋಜನ್ ಇದ್ರೆ z ಇಸ್ ಈಕ್ವಲ್ ಟು 1 ಆಗುತ್ತೆ, ಇಲ್ಲಾಂದ್ರೆ z ಹಂಗೆ ಉಳಿಸ್ಕೋಬೇಕಾಗ್ತದೆ ನಾವು. ಅಲ್ಲಿ ಕೊಟ್ಟರೆ ನೋಡ್ರಿ ಕೆಳಗೆ ವೇರ್ ಆ ಟೆಕ್ಸ್ಟ್ ಬುಕ್ನೊಳಗೆ ಆರ್ ಈಸ್ ಈಕ್ವಲ್ಸ್ ಟು me⁴ ಅಂತ ಹೇಳಿ ಅದು ವ್ಯಾಲ್ಯೂ ಕೊಟ್ಟರೆ ವಿಚ್ ಈಸ್ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್. ಎದಕ್ಕೆ ಇವೆಲ್ಲ ಟರ್ಮ್ ಬದಲಿ ಆರ್ ಬರೀತಾರೆ ಅಂದ್ರೆ ಸಿಂಪಲ್ ಆಗ್ತಿತ್ತು ಬಿಡ್ರಿ ಅಂತ ಅಷ್ಟೇ ಅಲ್ಲ. ಇನ್ನೊಂದು ರೀಸನ್ ಏನಂದ್ರೆ ಇಲ್ಲಿ ನೀವು ಸ್ವಲ್ಪ ಲಕ್ಷ ಕೊಟ್ಟರೆ ಎಮ್ ವಿಚ್ ಈಸ್ ಮಾಸ್ ಆಫ್ ಎಲೆಕ್ಟ್ರಾನ್, ಝೆಡ್ ಈಸ್ ಅಟಾಮಿಕ್ ನಂಬರ್, ಅದು ಹೈಡ್ರೋಜನ್ ಇದ್ದರೆ 1 ಆಗಿ ಹೋಗಿಬಿಡ್ತೈತಿದೆ. ಚಾರ್ಜ್ ಆಫ್ ಎಲೆಕ್ಟ್ರಾನ್ 8, ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ε0, ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಸ್ಪೀಡ್ ಆಫ್ ಲೈಟ್, ಆಲ್ ದೀಸ್ ಆರ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ಸೊ ಹೀಗಾಗಿ ಅವು ಇಷ್ಟು ಸೇರಿ ಇನ್ನೊಂದು ಕಾನ್ಸ್ಟೆಂಟ್ ಹೆಸರು ಇಟ್ಬಿಟ್ರೆ ಅದನ್ನು ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ ಅಂತ ಹೇಳಿ. ಸೊ ಫೈನಲಿ ನಮ್ಮದು ವೇವ್ ನಂಬರ್ ಫಾರ್ಮುಲಾ ಹಂಗೆ ನಾ ತಗೋತೀನಿ. ಈಗ ಇದನ್ನು ಆರ್ ಅಂತ ಬರ್ತು ಬಿಟ್ರೆ ಇದು ಫಾರ್ಮುಲಾ ಆಗ್ತೈತಿ. ನ್ಯೂ ಬಾರ್ ವೇವ್ ನಂಬರ್ ಈಸ್ ಈಕ್ವಲ್ಸ್ ಟು ಆರ್ ಇಂಟು 1/n1² ಮೈನಸ್ 1/n2². ಇಲ್ಲಿ n1 ಅಂದ್ರೆ ಯಾವ ಲೋವರ್ ಲೆವೆಲ್ನಿಂದ ಎಲೆಕ್ಟ್ರಾನ್ ಮ್ಯಾಲೆ ಜಂಪ್ ಆಯ್ತು ಅಂದರೆ ಇದು ಲೋವರ್ ಎನರ್ಜಿ ಲೆವೆಲ್ ಇದು n1 ಅಂದರೆ. n2 ಅಂದ್ರೆ ಹೈಯರ್ ಎನರ್ಜಿ ಲೆವೆಲ್ ಅಂತ ನಾನು ಆಗಲೇ ಹೇಳಿದ್ನಲ್ಲ. ಹೈಯರ್ ಎನರ್ಜಿ ಲೆವೆಲ್ನಿಂದ ಲೋವರ್ ಎನರ್ಜಿ ಲೆವೆಲ್ಲಿಗೆ ಅದು ಎಲೆಕ್ಟ್ರಾನ್ ಹಿಂಗೆ ಜಂಪ್ ಆದಾಗ ಅಲ್ಲಿ ಒಂದು ರೇಡಿಯೇಷನ್ ಎಮಿಟ್ ಆಗ್ತೈತಿ. ಈ ರೇಡಿಯೇಷನ್ನಿಗೆ ಫ್ರೀಕ್ವೆನ್ಸಿ, ವೇವ್ ಲೆಂತ್, ವೇವ್ ನಂಬರ್ ಅಂತಿರ್ತಾವೆ. ಸೊ ಆ ವೇವ್ ನಂಬರ್ ವಿಚ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ವೇವ್ಸ್ ಪರ್ ಯೂನಿಟ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದು ನಮ್ಮದು ಫಾರ್ಮುಲಾ. ಸೊ ಈಗ ಮುಂದೆ ಅಷ್ಟಕ್ಕೆ ಸಮಾಧಾನ ಆಗಂಗಿಲ್ಲ ಅವ್ರಿಗೆ. ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ ಏನಂತ ಬಂತಲ್ಲ ಇದು ಆರ್, ಇದ್ರೊಳಗೆ ಮತ್ತೆ ವ್ಯಾಲ್ಯೂಸ್ ಹಾಕ್ಯಾರ ಇಷ್ಟು, ಮಾಸ್ ಆಫ್ ಎಲೆಕ್ಟ್ರಾನ್, ಝೆಡ್ ವ್ಯಾಲ್ಯೂ ಇಷ್ಟು ಹಾಕಿ ಆ ರಿಡ್ಬರ್ಗ್ಸ್ ಕಾನ್ಸ್ಟೆಂಟಿಗೆ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಬರ್ತೈತೆ 1.097 ಇಂಟು 10⁻⁷ per ಮೀಟರ್. ಇದನ್ನು ಮತ್ತೆ ನೀವು ಹ್ಯಾಟ್ ಮಾಡ್ಬೇಕು. ಸೊ ಈಸಿ ಅದಾವು ಡೆರಿವೇಷನ್ಸ್. ಫಸ್ಟ್ ಟೈಮ್ ಸ್ವಲ್ಪ ಲೆಂದಿ ಅನ್ನಿಸ್ತಾವೆ. ಇಲ್ಲಿ ಏನಂದ್ರೆ ಅವು ಅಷ್ಟು ಟರ್ಮ್ಸ್ ನೆನಪಿಟ್ಕೊಂಡು ಬರೀಬೇಕು, ಅವನ್ನ ರಿಪೀಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕು. ಭಾಳ ತಲೆ ಕೆಡಿಸೋಳ ಅವಶ್ಯಕತೆ ಇಲ್ಲ. ಯಾಕೆ ನಾ ಇವ್ನು ಈಸಿ ಅಂತ ಹೇಳಕತ್ತೀನಿ ಅಂದರೆ ಯಾವಾಗ ನಾವು ಪಾರ್ಟ್ 1 ಚಾಪ್ಟರ್ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ, ಅದು ಟೈಮ್ ಯಾವಾಗ ಬರ್ತೈತಿ ನೋಡೋಣ. ಇದು ಲಾಕ್ಡೌನ್ ಹಂಗೆ ಮುಂದೆ ಹೊಂಟಂದ್ರೆ ಅನ್ಫಾರ್ಚುನೇಟ್ಲಿ ನಾವು ಇಲ್ಲೇ ಯೂಟ್ಯೂಬ್ ವೀಡಿಯೋಸ್ನೊಳಗನ್ನು ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ಬೇಕಾಗ್ತೈತಿ. ಆದಷ್ಟು ಹಂಗೆ ಆಗೋದು ಬೇಡ ಅಂತ ಐತೆ ನನಗೆ. ಅದು ಎದಕ್ಕಂತ ನಾ ಒಂದು ಸರ್ತಿ ಒಂದು ವೀಡಿಯೋದಾಗ ಎಕ್ಸ್ಪ್ಲೇನ್ ಮಾಡೀನಿ, ನಿಮ್ಗೆ ಅರ್ಥ ಆಗಿರ್ಬೇಕು. ಇಲ್ಲಾಂದ್ರೆ ಆಮೇಲೆ ಗೊತ್ತಾಗ್ತೈತೆ ನಾ ಏನು ಹೇಳಾಗತ್ತೇನೆ ಅಂಥೇಳಿ. ಓಕೆ, ಆ ಚಾಪ್ಟರ್ಸನ್ನು ಕಂಪ್ಯಾರಿಸನ್ ಮಾಡಿದ್ರೆ ಪಾರ್ಟ್ 1 ಚಾಪ್ಟರ್ಸ್ ನಾವು ಏನು ಕಲಿಯಕ್ಕೆ ಹೊಂಟಿವಲ್ಲ ಕಂಪ್ಯಾರಿಸನ್ ಮಾಡಿದ್ರೆ ಭಾರಿ ಈಸಿ ಚಾಪ್ಟರ್ಸ್ ಇವು. ಆಟಮ್ಸ್ ಇದ್ರಾಗಿನ ಡೆರಿವೇಷನ್ಸ್ ಭಾರಿ ಈಸಿ ಡೆರಿವೇಷನ್ಸ್. ತಲೆ ಕೆಡಿಸ್ಕೊಂಡು ಅವಶ್ಯಕತೆ ಇರೋಂಗಿಲ್ಲ, ಭಾಳ ತಲೆ ಉಪಯೋಗಿಸ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. ಅಲ್ಲಿ ಬರ್ತಾವೆ ಪಾರ್ಟ್ 1 ಡೆರಿವೇಷನ್ಸ್ ಬರ್ತಾವೆ. ಅಂದ್ರೆ ಹೆದರ್ಸಾಗತ್ತಿಲ್ಲ, ಸಿಚುವೇಶನ್ ಹೆಂಗೈತೆ ಹೇಳಾಗತ್ತೀನಿ. ಸೊ ಇಲ್ಲಿಗೆ ನಮ್ಮದು ಈ ಚಾಪ್ಟರ್ನಾಗಿಂದು ಮುಂದಿನ 2 ಡೆರಿವೇಷನ್ ಮುಗಿದು. ಒಂದು ನಿಮಿಷ.
ಸೊ ಇದು ನೆಕ್ಸ್ಟ್ 2 ಡೆರಿವೇಷನ್ ನಾವು ಈಗೇನು ಮುಗಿಸಿದ್ವಿ, ಯಾವ್ಯಾವ ಹೇಳ್ರಿ. ಒಂದು ಟೋಟಲ್ ಎನರ್ಜಿದು, ಟೋಟಲ್ ಎನರ್ಜಿ ಒಳಗೆ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಕ್ಯಾಲ್ಕ್ ಮಾಡಿ ಆ್ಯಡ್ ಮಾಡಿದ್ವಿ. ಅದಾದಮೇಲೆ ವೇವ್ ನಂಬರ್ ಅದೊಂದು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ. ಸೊ ಹೋಪ್ಫುಲಿ ಇವೆರಡು ಡೆರಿವೇಷನ್ ನಿಮ್ಗೆ ಅರ್ಥ ಆಗ್ಯಾವ ಅಂತ ಅಂದ್ಕೊಂಡಿನಿ. ನಂಗೆ ಕಂಪ್ಲೀಟ್ ಎನರ್ಜಿ ಹಾಕಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಇದನ್ನು. ಒಂದು ಸ್ವಲ್ಪ ನೆಕ್ ಪೇನ್ ಆಗೈತೆ ರೀ, ಕಂಟಿನ್ಯೂಸ್ಲಿ ಒಂದು ಕಡೆ ಹಿಂಗೆ ಸ್ಟ್ರೈಟ್ ಕೊಡೋಕ್ಕಾಗೋಲ್ಲ ನನಗೆ. ಒಂದು 2-3 ದಿವಸ ಆತು, ಭಾಳ ಗ್ಯಾಪ್ ಆಯ್ತು ಅಂತ ಹೇಳಿ ಮತ್ತು ಇದು ವಿಡಿಯೋ ಮಾಡ್ಬೇಕಾತೀಗ. ಹೋಪ್ಫುಲಿ ಸ್ಲೋ ಆಗಿ ಎಷ್ಟು ಆಗ್ತದೆ ಅಷ್ಟು ಲಕ್ಷ ಕೊಟ್ಟು ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡೀನಿ. ಸೊ ಹೋಪ್ಫುಲಿ ಅರ್ಥ ಆಗೈತಿ. ನೆಕ್ಸ್ಟ್, ಬೋರ್ಸ್ ಎಕ್ಸ್ಪ್ಲನೇಷನ್ ಆಫ್ ದ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಆಟಮ್. ಇದರೊಳಗೆ ಆ ಸ್ಪೆಕ್ಟ್ರಮ್ ಸೀರೀಸ್ ಅಂತ ನಾ ಅಂತಿದ್ನೆಲ್ಲ, ಕೆಮಿಸ್ಟ್ರಿ ಒಳಗೆ ನೋಡಿರ್ತೀರಿ ನೀವು ಇದನ್ನು. ಬಾಲ್ಮರ್ ಸೀರೀಸ್, ಪ್ಯಾಷನ್ ಸೀರೀಸ್, ಲೈಮನ್ ಅಂತ ಇವೆಲ್ಲ ಬರ್ತಾವೆ. ಅವನ್ನ ಡಿಸ್ಕಸ್ ಮಾಡ್ಕೊತ ಹೋಗೋಣಂತ. ಇನ್ನೇನು ಭಾಳ ಉಳಿದಿಲ್ಲ ರೀ ಚಾಪ್ಟರ್ ಇದು, ಆದಷ್ಟು ಜಲ್ದಿ ಮುಗಿತೈತಿ. ಸೊ ಈಗ ಬಿಫೋರ್ ನಾನು ನೆಕ್ಸ್ಟ್ ವೀಡಿಯೋಕ್ಕೆ ನಾವು ಹೋಗೋಕ್ಕಿಂತ ಮೊದಲು ಏನು ರಿಕ್ವೆಸ್ಟ್ ಅಂದರೆ, ಈ 4 ಡೆರಿವೇಷನ್ಸ್ ಮೇನ್ಲಿ ನಾವು ಇಲ್ಲಿ ತನಕ ಏನು ಮಾಡಿದ್ವಲ್ಲ ಪರ್ಟಿಕ್ಯುಲರ್ಲಿ, ಇವನ್ನ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಇವು ನಿಮ್ಗೆ ಆಮೇಲೆ ಡಿಫಿಕಲ್ಟ್ ಅನ್ಸೋ ಚಾನ್ಸಸ್ ಇರ್ತಾವೆ. ಓಕೆ, ಅದರ ಸಲುವಾಗಿ. ಸೊ ವಿಲ್ ಕಂಟಿನ್ಯೂ ವಿತ್ ಬೋರ್ಸ್ ಸ್ಪೆಕ್ಟ್ರಮ್ explanation in the next video. Okay, thank you, namaskaram.